ಸರ್ ಇದ್ರ ಬಗ್ಗೆ ಮಾತಾಡಿ ನನಗೆ ಇನ್ನು ಮಾತಾಡಬಾರ್ದು ಅಂತ ಡಿಸೈಡ್ ಆಗಿದೆ. ನಾನು ಇನ್ಸ್ಪೈರ್ ಆದೆ ಸರ್, ನಾನು ಯಾಕೆ ಮಾಡ್ಬಾರ್ದು. MTB ನಾಗರಾಜ್ ಸರ್ ಬಂದು ನನ್ನ ರಿಲೇಟಿವ್. ಸೊ ನಾನು ನಾಗರಾಜ್ ಅಣ್ಣ ಹತ್ರ ಹೋದೆ, ರಿಯಲ್ ಎಸ್ಟೇಟ್ ಮಾಡ್ತೀಯಾ, ದುಡ್ಡು ಕೊಡ್ತೀನಿ, ಮಾಡೋ ನೀನು ಬಿಸ್ನೆಸ್ ಮಾಡಿ, ಏನಕ್ಕೆ ಸಿನಿಮಾ ಅಂತೀಯ ನೀನು, ಸಿನಿಮಾಗೆಲ್ಲ ಮಾಡಬೇಡ ನೀನು. ಬಟ್ ಕಬ್ಜ ಲಾಸ್ ಅಲ್ಲ, ಹಿಂಗ್ ಸರ್ ಲಾಸ್ ಆದ್ರೆ ನಾನು ಇವತ್ತು ಸಿನಿಮಾ ಮಾಡ್ಕೋ ಸರ್. ಲಾಸ್ ಆದ್ರೆ ನಾವು ಫೀಲ್ ಆಗಬೇಕು, ಎದುರುಗಡೆ ಇರೋನು ಯಾಕೆ ಫೀಲ್ ಆಗ್ತಾನೋ ಗೊತ್ತಾಗ್ತಿಲ್ಲ. ಹಳ್ಳಿಯ ಸೀದಾ ಸಾದಾ 4,000 ಸಂಬಳ, 2,000 ಕಾರ್ದು, ಮತ್ತೆ ದಿನ 1,000 ರೂಪಾಯಿ, ಅದು 30,000, 4 ಸಂಡೆ ತೆಗೆದಾಕಿ ಅದೊಂದು 25,000. ಇಷ್ಟು ಬರೀ ಬಂದ 2 ತಿಂಗಳಿಗೆ ಅನ್ಎಜುಕೇಟೆಡ್ ಸುಬ್ರಹ್ಮಣಿ ಶರ್ಟ್ ಇಲ್ದಿರ ಬಂದವನು. ನಾನಿನ್ನೂ 2.5 ಇದ್ದೀನಿ. ಅವ್ನು ಬಾರಲ್ಲಿ ಮಲ್ಕೊಂಡ್ರು ಕೂಡ ಅವನಿಗೆ ಇನ್ಕಮ್ ಒಂದು 25-30,000 ರೂಪಾಯಿ ಸಂಬಳ ಆಗೋಯ್ತು ಅವನಿಗೆ. ಆಯಿತಾ ಸರ್, ಅದು ಒಂದು ಸಪ್ರೇಟ್ ಟ್ಯಾಕ್ಸ್ ಸಂಬಳದ ಬಿಡ್ತೀನಿ. ಅದಾದಮೇಲೆ ಸೀರಿಯಲ್ ಬಿಟ್ಟ ಅವನು. ಸೀರಿಯಲ್ ಕೆಲವುಗಳ ದಿನ ನಂತರ ವೈಂಡ್ ಅಪ್ ಆಯಿತು. ನಾನು ಬೇರೆ ಹೋದೆ, ಅವನು ಬೇರೆ ಹೋದ. ಅವನು ಬುದ್ಧಿವಂತ ಆದ ಅಲ್ವಾ, ಸ್ವಲ್ಪ ಬೆಂಗಳೂರಿಗೆ ಅಡ್ಜಸ್ಟ್ ಆಗೋದು. ಅವನು 1 ವರ್ಷಗಳ ಕಾಲ ಬೆಂಗಳೂರಿಗೆ ಅಡ್ಜಸ್ಟ್ ಆದ, ಬುದ್ಧಿವಂತ ಇದ್ದಾನೆ. ಅವನು ಹೆಂಗೆ ಅಂತಂದರೆ, ಈಗ ಚೆಕ್ ಕೊಟ್ಟರು ಅವನಿಗೆ, ಎಕ್ಸಾಂಪಲ್ ಅವ್ನಿಗೊಂದು ಚೆಕ್ ಕೊಟ್ಟರು 4,000 ರೂಪಾಯಿ. ನಾನು ಪಾಪ ಕಷ್ಟಪಟ್ಟು ಸುಳ್ಳು ಹೇಳಿ ಎಲ್ಲ ಸೇರಿಸಿದ್ನಲ್ವಾ, ಚೆಕ್ ತೊಗೊಂಡವನ. ಚೆಕ್ ನಾನು 3 ದಿನ ನೋಡಿದೆ, ತಂದು ಕೊಡ್ತಾನೆ. ನಾವು ಅವ್ನಿಗೇನು ಡ್ರಾ ಮಾಡಿಕೊಡ್ಬೇಕು, ಪಾಪ ಅವ್ನಿಗೇನು ಗೊತ್ತಿಲ್ಲ ಅಂತ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. 1 ವಾರ ಆದರೂ ಚೆಕ್ ಬರ್ತಾಯಿಲ್ಲ. ಟೀ ಕೊಡೋಕ್ಕೆ ಬಂದೆ, ಬರ ಇಲ್ಲಿ ಅಂದೆ. ಇಲ್ಲಿ ಪೇಮೆಂಟ್ ಕೊಡಲಿಲ್ಲ ನನಗೆ ಅಂದೆ. ನಾನೇ ಇಲ್ಲಿ ಚೆಕ್ ಬರ್ಸಿರೋದು, ಅವ್ನಿಗೆ ಗೊತ್ತಿಲ್ಲ ನಾನು ಬರ್ಸಿರೋದು. ಕೊಟ್ಟರು, ಅದೇ ಬರ್ಕೊಟ್ರು ಅಂದ. ಚೆಕ್ನಾಗ ಬರ್ಕೊಟ್ಟವ್ರೆ ಅಂದ. ಎಲ್ಲ ಅದು ಅಂದೆ. ಅದು ವಿನೋದಣ್ಣ ಕೈ ಕೊಟ್ಟು ಭದ್ರವಾಗಿ ಮಡಗಿದ್ದೀನಿ. ಹೇಳು ಯಾರು ವಿನೋದಣ್ಣ? ಕ್ಯಾಮರಾ ಅಸ್ಟೆಂಟ್ ಒಬ್ಬ ತೆಲುಗು ಹುಡುಗ ಇದ್ದ. ಇವನು ಕ್ಲೋಸ್ ಮಾಡ್ಕೊಂಬಿಟ್ಟವನೆ. ನೀನೇ ಟೆನ್ಷನ್ ತಗೊಂಡ್ಬಿಡ್ಬಿಡು, ವಿನೋದಣ್ಣ ಕೈ ಕೊಟ್ಟು ಭದ್ರವಾಗಿ ಮಡಗಿದ್ದೀನಿ ಬಿಡು, ಊರಿಗೆ ಹೋದಾಗ ಅದು ನಾನು ಮಡಗಿರ್ತೀನಿ ಅಂದ. ಅಲ್ಲಿ ಗೊತ್ತಾಯಿತು ಇನ್ನೂ ಬುದ್ಧಿವಂತ ಇದ್ದಾನೆ, ದಡ್ಡ ಏನಿಲ್ಲ, ಬುದ್ಧಿವಂತ ಇದೆ ಅಂತ. ನಾನು ಅಲ್ಲಿಗೆ ನಾವು ಒಂದೊಂದು ಸೂಕ್ಷ್ಮವಾಗಿ ನೋಡ್ಬಿಡ್ತೀವಿ. ನಾನೇನು ಮಾಡಿದೆ, ಆಯಿತು ಬದುಕು ಅಂತ ಬಿಟ್ಟೆ. ಅಂದರೆ ನಾನು ಅವ್ನು ಪಾಸಿಟಿವ್ ಹೇಳ್ತೀನಿ ಫಸ್ಟ್ ಸರ್. ಎಲ್ಲ ಆಯಿತು, ತಿಂಗಳಿಗೆ 30,000 ಆಯಿತು. ಇದು ಬಿಟ್ಟ ಮೇಲೆ ಸರ್ ಇಲ್ಲೇ ತುಂಬ ಒಂದಷ್ಟು ಚೆನ್ನಾಗಿ ದುಡ್ಡಾಯಿತು. ಇದಾದಮೇಲೆ ಒಂದು ಪಾನ್ ಬೀಡ ಅಂಗಡಿ ಹಾಕ್ಕೊಂಡ. ಇಲ್ಲಿ ವೈಂಡಪ್ ಆದಮೇಲೆ ದುಡ್ಡೆಲ್ಲ ಕೂಡಿಟ್ಕೊಂಡಿದ್ದ. ಒಂದು ಪಾನ್ ಬೀಡ ಹಾಕೋದು ಸರ್, ಅಲ್ಲಿ ಹಾರ್ಡ್ ವರ್ಕ್ ಹೆಂಗೆ ಮಾಡ್ತಾನೆ ಅಂದರೆ 24x7 ಅಲ್ಲೇ ಇರ್ತಾನೆ ಪಾನ್ ಬೀಡ ಅಂಗಡಿಯಲ್ಲಿ, ಒಂದು ಬಾರ್ ಮುಂದೆ ಸರ್. ಅವ್ನಿಗೆ ಎವ್ರಿ ಅದೇ ಕೋಣಗುಂಟೆ ಇಲ್ಲ, ಈಗ ಇಲ್ಲಿ ಅಮೃತಹಳ್ಳಿಯಲ್ಲಿ ಇವತ್ತು ಇದ್ದಾನೆ. ಅವನಿಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ, ದಯವಿಟ್ಟು ಮಾಡ್ಬೇಕು. ಏನು ಸರ್, ಅವ್ನಿಗೆ ಇಂಟ್ರೊಡ್ಯೂಸ್ ಮಾಡಿ. ಇವತ್ತು ಅವನಿಗೆ ಒಂದು ಕಡಿಮೆ ಅಂದರೆ ಒಂದು 5-6 ಲಕ್ಷ ಇದು ಬರುತ್ತೇನೋ ರೆಂಟ್ ಬರುತ್ತೆ ಅವನಿಗೆ ಇವತ್ತು ಕಡಿಮೆ ಅಂದರೆ 5-6 ಲಕ್ಷ ರೆಂಟ್ ಬರುತ್ತೆ. ಅವನು ಪಾನ್ ಬೀಡ ಅಂಗಡಿಯಲ್ಲಿ ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ತಾನೆ. 24 ಗಂಟೆ ಹಂಗೆ ಕೊಡ್ತಾ ಇರ್ತಾವೆ ಕೈಗಳಿಗೆ ಟಕ. ಏನಿಲ್ಲ, ಅಲ್ಲಿ ವೈಂಡ್ ಅಪ್ ಆಗಿದ ತಕ್ಷಣ ಒಬ್ಬರ ಹತ್ರ ಹೋಗಿದ್ದಾನೆ. ಏನಂದರೆ ಆ ಬಾರ್ ಮುಂದೆ ಪಾನ್ ಬೀಡ ಹಾಕಬೇಕು ಅಂತ ಅಂದ್ಕೊಂಡಿದ್ದಾನೆ. ಪಾನ್ ಬೀಡ ಅವ್ರ ಹತ್ರ ಹೋಗಿದ್ದಾನೆ. 4-5 ದಿನ ಪಾನ್ ಬೀಡ ಕಲ್ತ್ಕೊಂಡಿದ್ದಾನೆ. ಚಿಕ್ಕ ಪಾನ್ ಬೀಡ ಶಾಪ್ ಇತ್ತು, ಅದನ್ನು ಹೋಗಿ ಇವತ್ತು ದುಡ್ಡಿತ್ತಲ್ಲ 5,000 ಕೊಟ್ಟ, ನಾನೇ ಮಾಡ್ತೀನಿ ಅಂತೇಳಿ ಕೋರ್ಸ್ ಸ್ಟಾರ್ಟ್ ಮಾಡ್ಕೊಂಡ. ಅಂದರೆ ಅಲ್ಲಿ ಹಾರ್ಡ್ ವರ್ಕ್ ಒಂದು. ಇವತ್ತಿಗೂ ಟಿಲ್ ಟುಡೇ ಇಷ್ಟೇ ಆಗಲ್ಲ, ಪಾನ್ ಅಲ್ಲಿ ನಿಂತಿರ್ತಾರೆ ಅಂಗಡಿಲಿ, ನಿಂತೇ ಇರ್ತಾನೆ. ಇವತ್ತು ಅವನು ಒಂದು 2-3 ಮನೆ ಸ್ವಂತ ಕಟ್ಟಿದ್ದಾನೆ. ಅದೇ ಪಾನ್ ಬೀಡ ಹಾಕ್ತಿದ್ದಾನೆ. ಒಂದು ದಿನಕ್ಕೆ ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡ್ತಾನೆ. ಅಂದರೆ ನಾನು ಹೇಳ್ತಾ ಇರೋದು ಅದೇ ಅಲ್ಲ, ಈ ಕೆಲಸ ಅಲ್ಲಿ ಊರಲ್ಲಿದ್ದಾಗಲೂ ಡಿಮ್ಯಾಂಡು, ಸೆಟ್ಟಿಗೆ ಬಂದಾಗೂ ಡಿಮ್ಯಾಂಡು, ಪಾನ್ ಬೀಡಲ್ಲೂ ಡಿಮ್ಯಾಂಡು. ಇದನ್ನು ನನ್ನದನ್ನು ಹೊರತುಪಡಿಸಿ ಯಾಕೆ ಹೇಳಿದೆ ಅಂತಂದರೆ, ನನಗೆ 100 ರೂಪಾಯಿ ಕೊಟ್ಟು ನಾನು ಅವನಿಗೇನು ಲೈಫ್ ಕಟ್ಟಿಕೊಟ್ಟೆ ಕರ್ಕೊಂಬಂದು ಅಂತ. ಅದು ಪ್ಲಸ್ ಯಾವಾಗಲೂ ಹಾರ್ಡ್ ವರ್ಕ್ ಯಾರು ಮಾಡ್ತಾರೆ. ಅವನು ಒಂದು ಕ್ಲಾಸ್ ಓದಿಲ್ಲ, ಸೈನ್ ಹಾಕೋಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರ್ತಿಲ್ಲ. ಇವತ್ತು ಬನ್ನಿ, ಇವತ್ತು ನನಗೆ ಇಂಗ್ಲೀಷಲ್ಲಿ ಮಾತಾಡ್ತಾನೆ ಅವನು. ನನಗೆ ಇಂಗ್ಲೀಷಲ್ಲಿ ಮಾತಾಡ್ತಾನೆ. ಇವತ್ತು ಬನ್ನಿ, ಅವ್ನು ಇಂಟ್ರ್ಯೂ ಮಾಡುವಾಗ ನಾನು ಇರ್ತೀನಿ, ನೀನು ಚಂದ್ರು ಬದಲಾಗಬೇಕಮ್ಮ, ಶೂ ಹಾಕಬೇಕು, ನೀನು ಗ್ಲಾಸ್ ಹಾಕಬೇಕು, ಗಾಗಲ್ ಹಾಕಬೇಕು, ನೀನು ಡೈರೆಕ್ಟರ್ ನೀನು. ಅವ್ನು ಶೂ ಹಾಕ್ತಾನೆ, ಈಗ ಅವ್ನು ಗಾಗಲ್ ಹಾಕ್ತಾನೆ, ಎಲ್ಲ ಹಾಕ್ತಾನೆ. ನಾನು ಹಂಗೆ ಇದ್ದೀನಿ. ಅವ್ನು ನನಗೆ ಹೇಳ್ತಾನೆ, ನೀನು ಚೇಂಜ್ ಆಗಬೇಕಮ್ಮ, ನೀನು ಅವತ್ತು ಬಂದಾಗಿಂದ ಹಂಗೆ ಇದೆಯಾ ಅಂತಾನೆ. ಇಲ್ಲ ಸುಬ್ಬು, ನಂಗೆ ಚೇಂಜ್ ಆಗಕ್ಕೆ ಆಗ್ತಿಲ್ಲ ಕಣೋ. ಏನು ಮೆಡ್ರಾಸ ಆಗಿದ್ದಿನ ಒಂದಿನ ಮಾತ್ರ ಗ್ಲಾಸ್ ಹಾಕ್ಕೊಂಡಿದ್ದೆ. ಅಂದರೆ ಸರ್ ನಾವು ಕೆಲವು ಎಲ್ಲರಲ್ಲೂ ಒಳ್ಳೆಯದು ಕೆಟ್ಟದ್ದು ಇರುತ್ತೆ, ಅದು ಬಿಟ್ಬಿಡೋಣ. ಅಂದರೆ ಹಾರ್ಡ್ ವರ್ಕ್ ಮಾಡೋರು ಎಲ್ಲಿದ್ದರೂ ಬೆಳೀತಾರೆ ಅನ್ನೋದಕ್ಕೆ ಅವ್ನು ನನಗೆ ತುಂಬ ಎಕ್ಸಾಂಪಲ್ ಆಗಿಲ್ಲ ಜೀವನದಲ್ಲಿ ಉಳ್ಕೊಂಬಿಟ್ಟ ಸರ್. ಸೊ ಹಿಂಗೆ ಜೀವನದಲ್ಲಿ ತುಂಬ ಜನ ಸೇರಿಸಿದ್ದು ಬಿಡಿ, ನಾನು ಊರಿಂದ ಕರ್ಕೊಂಬಂದು ತುಂಬ ಜನ ಸೇರಿಸಿದ್ದೀನಿ. ತುಂಬ ಜನ ಚೆನ್ನಾಗಿದ್ದಾರೆ, ಹಾರ್ಡ್ ವರ್ಕ್ ಮಾಡೋರು ಎಲ್ಲರೂ ಬೇರೆ ಪೊಸಿಷನಲ್ಲಿದೆ, ದುಡ್ಡು ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಸೊ ನಾನು ಬರೀ ಚಂದ್ರವಾಗಿ ಬೆಳೆದಿಲ್ಲ, ನಾನು ಕೆಲವ್ರನ್ನ ಬಡವ್ರ ಮಕ್ಕಳುಗಳನ್ನ ಊರಿಂದ ಕರ್ಕೊಂಬಂದು ಕೆಲಸಗಳು ಕೊಡಿಸಿ ಅದೊಂದು ಟ್ರ್ಯಾಕ್ ಬೆಳೆಸಿದ್ದೀನಿ. ನನ್ನ ಜೊತೆ ಕೆಲಸ ಮಾಡೋ ಕೆಲವ್ರನ್ನ ಶಿವಮೂರ್ತಿ ಇರ್ಬೋದು, ಈಗ ರಾಜಮೋಹನ್ ಇರ್ಬೋದು, ಇಂಥವ್ರನ್ನೂ ಕೂಡ ನನ್ನ ಕಡೆಯಿಂದ ದುಡ್ಡು ಹಾಕಿ ಅವ್ರುಗಳನ್ನೂ ಬೆಳೆಸ್ಕೊಂಡು ಹೋಗಿದ್ದೀನಿ ಸರ್. ನಾನೊಬ್ಬನೇ ಬೆಳಿಬೇಕು ಅಂತ ಹೋಗಿದ್ದರೆ ಬೇರೆ ವಿಚಾರ. ನನ್ನ ಜೊತೆಯಲ್ಲಿರೋನು ಎಮೋಷನಲ್ಲಿ ಬೆಳೆಸ್ಕೊಂಡು ಜೊತೆಲಿ ಇಟ್ಕೊಂಡು ಕ್ಯಾರಿ ಮಾಡಿಕೊಂಡು ಚಂದ್ರು ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡು ಬಂದಿರೋದು. If you want to play me, I
will play the game. ತಾಜ್ಮಹಲ್ ಇಟ್ಟಾದ್ಮೇಲೆ ಪ್ರೊಡ್ಯೂಸರ್ಸ್ಗಳು ಸಮಸ್ಯೆ ಆಗಿಲ್ಲ. ತಾಜ್ ಮಹಲ್ ಆದ್ಮೇಲೆ ಇವತ್ತಿನವರೆಗೂ ನನಗೆ ಪ್ರೊಡ್ಯೂಸರ್ಗಳು ಸಮಸ್ಯೆ ಆಗಿಲ್ಲ. ನಾನೇ ಬ್ರಹ್ಮ ಅದೆಲ್ಲ ಆದ್ಮೇಲೆ ನಾನೇ ಒಂದಿನ ರಿಸ್ಕ್ ತೊಗೊಂಡೆ ಸರ್. ಅಂದರೆ ಹೇಳ್ದಲ್ಲ ಅಗೈನ್ ಡೈರೆಕ್ಟರ್ ಆದಮೇಲೆ ಯಾಕೆ ನಾನು ಮಾಡಬಾರ್ದು. ಒಂದು ಪ್ರೊಡ್ಯೂಸರು ಆ ಸಿನಿಮಾ ಅನೌನ್ಸ್ ಆಯಿತು, ನನ್ನ ಸ್ನೇಹಿತನೇ ಕಾರಣಾಂತರಗಳಿಂದ ಅವ್ರು ಮಾಡೋಕ್ಕಾಗಲಿಲ್ಲ. ನನ್ನ ಸ್ನೇಹಿತ ಚಾರ್ಮಿನಾರು. ಸೊ ನಾನು ಅದಕ್ಕೂ ಒಂದು ರಿಸ್ಕ್ ತೊಗೊಂಬಿಟ್ಟೆ. ಯಾಕೆ ಮಾಡೋಕ್ಕಾಗ, ನಾವೇ ಮಾಡ್ಬಿಡೋಣ ಬಿಡು ಅಂತ. ಚಾರ್ಮಿನಾರು. ಸೊ ನೀವು ನಂಬಲ್ಲ, ಚಾರ್ಮಿನಾರ್ ನಾನು ಪ್ರೊಡಕ್ಷನ್ ಮಾಡಿದ್ದು ತುಂಬ ಕಷ್ಟದಲ್ಲಿ. ನಾವೇ ಒಂದು ಲಿಮಿಟೆಡ್ ಕ್ರೂ ಇಟ್ಕೊಂಡು ನಂದೇ ಕಾರು, ಪ್ರೇಮ್ ಸರ್ ಮಾತಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ. ಅದು ನನಗೆ ತುಂಬ ಬ್ಲ್ಯಾಕ್ ಬಸ್ಟ್ ಹಿಟ್ ಆಯಿತು. ಅದು ತುಂಬ ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಡ್ತು. ಸೊ ಅದಾದಮೇಲೆ ತಿರುಗಿ ನೋಡಲೇ ಇಲ್ಲ ನಾನು. ಅದಾದಮೇಲೆ ಬೇರೆ ಪ್ರೊಡ್ಯೂಸರ್ಸ್ಗೆ ಸಿನಿಮಾ ಮಾಡಿ ಆಮೇಲೆ ತೆಲುಗು ಒಂದು ಸಿನಿಮಾ ಮಾಡಿದೆ. ಅದನ್ನೇ ತೆಲುಗು ರಿಮೇಕ್ ಮಾಡಿದೆ, ಕೃಷ್ಣಮ್ಮ ಕಲ್ಲಿಪಿಂದಿ ಇದ್ದರಿನಿ ಅಂತ. ಮಹೇಶ್ ಬಾಬು ಬಾಮ ಇದ್ದ ಅವರು, ಸುಧೀರ್ ಬಾಬು ಅಂತ. ಆಮೇಲೆ ನನ್ನ ದೇವರು ನನಗೆ ಒಬ್ಬರ ಹತ್ರ ಹುಡ್ಕೊಂಡೋಗೋ ಅವಕಾಶ ಕೊಡಲಿಲ್ಲ. ನನಗೆ ಸರ್ಕಲ್ ಚೆನ್ನಾಗಾಗಿತ್ತು. ಈಗ ನಾನು ಸಿನಿಮಾ ಮಾಡ್ತಿರೋದ್ರೆ ನನ್ನ ಫ್ರೆಂಡ್ಸ್ಗಳು ಕಾಂಪಿಟೇಷನಲ್ಲಿ ಬಂದು ನಿಂತ್ಕೋತಾರೆ ನನಗೆ. ಅಪ್ಪ ನಂದಿಷ್ಟು ಇಲ್ಲಿ ನಾನು ಅನೌನ್ಸ್ ಮಾಡ್ತೀನಿ ಅಪ್ಪ ಇದು ಅಂತಂದರೆ, ಚಂದ್ರು ನಂದಿಷ್ಟು ಎಷ್ಟು ಬಡ್ಜೆಟು ಅಂತಾರೆ. ನಾನು ಇಷ್ಟು ಅಂತಂದರೆ ಅದನ್ನು ನೀಟಾಗಿ ನನ್ನ ಬಂದು ಲೆಕ್ಕನೂ ಕೇಳಲ್ಲ ಅವರು. ಒಂದು ಆ ಥರದ್ದೊಂದು ಸರ್ಕಲ್ ಇದೆ ನನಗೆ. ನಾನು ಬಡ್ಜೆಟ್ ಹಾಕ್ಕೊಂಡು ಕೂತ್ಕೊಂಡ್ರೆ ನಮ್ದು ಇಷ್ಟು ಇರಲಪ್ಪ ಅಂತ ಹೇಳ್ತಾರೆ. ನಾನು ಅಷ್ಟೇ ನೀಟಾಗಿ ಪ್ರಾಂಪ್ಟಾಗಿ ಅವ್ರು ಲಾಸ್ಟಿಗೆ ಲೆಕ್ಕ ಮಾಡಿ ಅವ್ರದ್ದೇನಿದೆ ಅವ್ರಿಗೆ ಸ್ವಲ್ಪ ಸೇರಿಸಿ ಕೊಟ್ಬಿಡ್ತೀನಿ. ಈ ಥರ ನನ್ನ ಸರ್ಕಲ್ಲು ನನ್ನ ದೊಡ್ಡ ಪ್ರೊಡ್ಯೂಸ್ ಮಾಡೋ ಶ್ರೀಮಂತ ಆಗದೆ ಹೋದರು. ಕಬ್ಜಾ ಮಾಡಿದಾಗಲೂ ಕೂಡ ನನಗೆ ಪ್ರತಿಯೊಬ್ಬರು ನಂದಿಷ್ಟು ಅಂತ ಕೊಡುವಂಥ ಸರ್ಕಲ್ ಇದೆ. ಇಲ್ಲಿವರೆಗೂ ಬೆಳ್ಕೊಂಡು ಬಂದೆ ಸರ್. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ಬಟ್ ಯಾಕೆ ಕಬ್ಜಾ ಅಂತ ರಿಸ್ಕ್ ಯಾಕೆ ತೊಗೊಂಡ್ರೆ? ದೊಡ್ಡ ಬಜೆಟ್ ಇದು ಸಿನಿಮಾ ಒಂದು ಡೀಸೆಂಟ್ ಬಜೆಟಲ್ಲಿ ಮಾಡ್ತಿದ್ರೆ ಅಂದರೆ ಏನು ಮೋಟಿವೇಟ್ ಮಾಡ್ತಾ? ನೇರವಾಗಿ ಕೇಳಿ, KGF ಸಕ್ಸಸ್ ಮೋಟಿವೇಟ್ ಮಾಡ್ತಾ, ಅದು ನಾನು ನೆಕ್ಸ್ಟ್ ಲೆವೆಲ್ ಹೋಗಬೇಕು ಅಂತ ಅನಿಸ್ತಾ, ಅಥವಾ ಆ ಟೈಮಲ್ಲಿ ಈ ಪ್ಯಾನ್ ಇಂಡಿಯಾ ಬಂದ್ಬಿಡ್ತು, ಪ್ಯಾನ್ ಇಂಡಿಯಾ ಅಂತ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಸೊ ಯು ವಾಂಟೆಡ್ ಟು ಗೋ ಪ್ಯಾನ್ ಇಂಡಿಯಾ, ವೈ ಡಿಡ್ ಯು ಸ್ಟಾರ್ಟ್ ಕಬ್ಜಾ? ಸರ್ ಇದ್ರ ಬಗ್ಗೆ ಮಾತಾಡಿ ನನಗೆ ಇನ್ನು ಮಾತಾಡಬಾರ್ದು ಅಂತ ಡಿಸೈಡ್ ಆಗಿದೆ. ಬಟ್ ಮಾತಾಡದೆ ಹೋದ್ರೆ ಎಷ್ಟೋ ಜನಕ್ಕೆ ನೀವು ಹೇಳಿದಾಗೆ ಆನ್ಸರು ಸಿಗಲ್ಲ. ಮಾತಾಡಲೇಬೇಕಾಗ ಅನಿವಾರ್ಯತೆ ತಪ್ಪಿಲ್ಲ. ನಾನು ಮಾತಾಡ್ತೀನಿ, ತಪ್ಪಿಲ್ಲ ಸರ್. ಪ್ಯಾನ್ ಇಂಡಿಯಾ ಅನ್ನೋದು ನಾನು ಆಗಲೇ ಮಾಡಿದೆ ಸರ್. ಚಾರ್ಮಿನಾರ್ ನಾನು ಮಾಡಿದಾಗ ಜೈಪುರ್ ಫಿಲ್ಮ್ ಫೆಸ್ಟಿವಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ತೊಗೊಂಬಂದೆ. ಇವೆಲ್ಲ ಬರೋಕ್ಕೆ ಮುಂಚೆ 2013-14 ನಾನು ತೆಲುಗು ಸಿನಿಮಾಗೆ ಹೋಗಿ ನಾಗ ಚೈತನ್ಯ, ರಾಣ ಅವನ ಗೆಸ್ಟ್ ಕ್ಯಾರೆಕ್ಟರ್ ಮಾಡಿಸಿದ್ದೀನಿ ಆ ಸಿನಿಮಾದಲ್ಲಿ. ಆಯಿತಾ ಸರ್? ನಾನು ಇದೆಷ್ಟೋ ನನಗೆ ಗೊತ್ತಿಲ್ಲದಿರೋ ವಿಚಾರಗಳು. ನಾನು 13-14 ತೆಲುಗು ಇಂಡಸ್ಟ್ರಿಗೆ ಹೋಗಿ ದಾಸರಿ ನಾರಾಯಣ ರಾವ್ ಅವರು ಕರೆದು ನನ್ನ ಸನ್ಮಾನ ಮಾಡ್ತಾರೆ. ಕೆ ರಾಘವೇಂದ್ರ ರಾವು, ಬಿ ಗೋಪಾಲು, ಕೋದಂಡ ರಾಮಿರೆಡ್ಡಿ, ಇವರು ನನ್ನ ಗೆಸ್ಟ್ಗಳು. ಈ ಥರದ ಒಂದು ಸಿನಿಮಾ ಮಾಡಿ ಸಕ್ಸಸ್ ಮಾಡಿ, ಲ್ಯಾಂಕೋ ಹಿಲ್ಸು ಪ್ರೊಡ್ಯೂಸರ್ಸು, ಶ್ರೀಧರ್ ಸರ್ ಅಂತ ಲಗಡಪಾಟಿ, ಇದೆಲ್ಲ ಮಾಡಿಕೊಂಡು ನಾನು ಕನ್ನಡಕ್ಕೆ ಬಂದಿದ್ದೆ. ಬಟ್ಟು ನನಗೇನಂತಂದರೆ ಸರ್, ಅಲ್ಲೋಗಿದ್ದೀನಿ, ಅಲ್ಲಿ ಸರ್ಕಲ್ ಸಿಕ್ಕಿದೆ, ಅಲ್ಲೇ ಇದ್ಬಿಡ್ಬೇಕು, ಇವೆಲ್ಲ ನನಗೆ ಬರಲಿಲ್ಲ. ಅವ್ರದ್ದಾಯ್ತು, ಅದು ಮುಗೀತು. ತಿರ್ಗಿ ನಮ್ಮೂರಿಗೆ ಬಂದೆ. ತಿರ್ಗಿ ಇಲ್ಲಿ ಬಂದಾಗ ನಾನು ಶಿವಣ್ಣ ಸರ್ದು ಮಾಡಿದ್ದೀನಿ, ನಾನು ಇನ್ನು ಇಳಿಬಾರ್ದು ಅಂತಿಲ್ಲ. ನೆಕ್ಸ್ಟ್ ಪ್ರೇಮ್ ಅವ್ರು ಅನೌನ್ಸ್ ಮಾಡಿದ್ರೆ ಪ್ರೇಮ್ ಸರ್ದೇನೆ ನನಗೆ ಕತೆ ಆ್ಯಕ್ಟ್ರು. ಇಲ್ಲ ಹೊಸಬ್ರದ್ದು ಅವಕಾಶ ಸಿಗ್ತಾ ಅವ್ರದ್ದೇನೆ. ಇಲ್ಲ ಅಂದರೆ ಸ್ಟಾರ್ಡಮ್ ಇಟ್ಕೊಂಡು ನಾನು ಮುಂದಕ್ಕೆ ಹೋಗಬೇಕು, ಅದು ಹಂಗೆ ಹಿಂಗೆ ಅಂತ ನನಗೆ ಅದೇನೋ ಗೊತ್ತಾಗಲಿಲ್ಲ. ನನಗೆ ಅದು ಗೊತ್ತಾಗಿದ್ದರೆ ಮೇಂಟೈನ್ ಮಾಡ್ತಿದ್ನೋ ಏನೋ. ನಾನು ಅದನ್ನು ನೋಡಲಿಲ್ಲ. ನನ್ನ ಕಂಟೆಂಟು, ಈ ಕತೆಗೆ ಯಾರು ಸೆಲೆಕ್ಷನ್ನು, ಇವರಾದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಬಂದೆ. ಅಂಥ ಟೈಮಲ್ಲೇ ನಾನು ನೋಡಿದೆ ಅದನ್ನು ಬೇರೆ ಥರ ಅದನ್ನು ವ್ಯಾಖ್ಯಾನ ಮಾಡಬಹುದು. ಬಟ್ ರಿಯಾಲಿಟಿ ಏನು ಅಂತಂದರೆ, ನಾನು ನಿಮ್ಗೆ ಹೇಳಿದ್ನಲ್ಲ ಸರ್, ಅಚಾನಕ್ಕಾಗಿ ಪ್ರೊಡ್ಯೂಸರು ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾನು ಪ್ರೊಡ್ಯೂಸರ್ ಆದೆ, ಸಕ್ಸಸ್ ಆದೆ. ಪ್ರೊಡ್ಯೂಸರ್ ನಿರಂತರವಾಗಿ ಹೋಗ್ತಾಯಿದ್ದೀನಿ. ಈಗ ಸಿನಿಮಾ ಕತೆ ಹೇಳಿ ಆಗದೆ ಇದ್ದಾಗ ಯಾರೋ ಒಬ್ಬರು ಬಂದು ಮಾಡಿದ್ರು, ಅಲ್ಲಿಂದ ನಾನು ಸಕ್ಸಸ್ಫುಲ್ ಡೈರೆಕ್ಟರ್ ಆದೆ. ಹಾಗೇ ಒಂದು ಕನ್ನಡ ಇಂಡಸ್ಟ್ರಿಯಿಂದ ಒಂದು ಸಿನಿಮಾ ಹೋಗುತ್ತೆ, ಅದು ಒಂದು ದೊಡ್ಡದಾಗಿ ಇದಾಗುತ್ತೆ ಅಂತಂದಾಗ ಅದು ಯಾಕೆ ಹಂಗೆ ಮಾತಾಡ್ತಾರೋ, ಅಥವಾ ನಿಜವಾಗಿ ಜನ ಮಾತಾಡ್ತಾರೋ, ಶತ್ರುಗಳು ಮಾತಾಡ್ತಾರೋ, ಅಥವಾ ಯಾರನ್ನ ಫೇಕ್ ಪೇಜ್ಗಳಿಂದ ಮಾತಾಡ್ತಾರೋ ನಂಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡೋದು ಅಷ್ಟು ಸೂಕ್ತ ಅಲ್ಲ. ನಾನು ಇನ್ಸ್ಪೈರ್ ಆದೆ ಸರ್, ನಾನು ಯಾಕೆ ಮಾಡಬಾರ್ದು, ನಾನು ಯಾಕೆ ಮಾಡಬಾರ್ದು? ಈಗ ಟೈಟಾನಿಕ್ ನೋಡಿ ಒಬ್ರು ಇನ್ಸ್ಪೈರ್ ಆಗ್ತಾರೆ ಅಲ್ವಾ ಸರ್? ಎಲ್ಲ ಇನ್ಸ್ಪಿರೇಷನ್ ತಾನೆ ಸರ್. ಬ್ಯಾಕ್ ಟು ಬ್ಯಾಕ್ 10 ಸೂಪರ್ ಡೂಪರ್ ಹಿಟ್ಟು ಸಿನಿಮಾಗೆ ಕೊಟ್ಟರು ಉಪೇಂದ್ರ ಸಾರು, ಶಂಕರ್ನಾಗ್ ಸಾರು, ಎಲ್ಲ ಮಹಾನೀರಿರೋ ಇಂಡಸ್ಟ್ರಿ ಇದು. ನಾವು ಇನ್ಸ್ಪೈರ್ ಆಗಿ ಅಲ್ವಾ ಸರ್? ಉಪ್ಪಿ ಸರ್ ನೋಡಿದಾಗ ಅವ್ರ ಸಿನಿಮಾ ನೋಡಿ ಇನ್ಸ್ಪೈರ್ ಆದ್ವಿ. ಶಿವಣ್ಣ ಸರ್ ನೋಡಿದಿರೋ ಸಕ್ಸಸ್ ತಗಲ ಸರ್, ಅವ್ರು ನೋಡಿ ಇನ್ಸ್ಪೈರ್ ಆಗ್ತೀವಿ ನಾವು. ಅವ್ರನ್ನ ನೋಡಿ ನಾವೇನೋ ಇದು ಮಾಡ್ತಿದ್ದೀವಿ ಅಂತಲ್ಲ, ಅವ್ರು ನೋಡಿದಾಗ ಇನ್ಸ್ಪೈರ್ ಆಗ್ತೀವಿ. ಹಾಗೇ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಾಗ ತಪ್ಪಲ್ಲ ಅಲ್ವಾ ಸರ್? ಒಂದು ಒಳ್ಳೆಯದನ್ನು ನೋಡಿದಾಗ ಅದನ್ನು ಕಲ್ತ್ಕೊಳೋದು ತಪ್ಪು ಅಂತ ಭಾವಿಸೋದನ್ನು ನನಗೆ ಅರ್ಥ ಆಗ್ತಿಲ್ಲ. ನಾನು ಯಾಕೆ ಆಗಬಾರ್ದು? ನಾನು ಯಾಕೆ ಮಾಡೋಕ್ಕಾಗಲ್ಲ? ನಾನು ಇಲ್ಲಿವರೆಗೂ ಇಷ್ಟು ಮಾಡ್ಕೊಂಡು ಬಂದಿದ್ದೀನಿ. ನಾನು ಈ ಥರದೊಂದು ಎಂಟೈರ್ ಇಂಡಿಯಾದಲ್ಲಿ ದೊಡ್ಡದಾಗಿ ನಾನು ಮಾಡಬೇಕು ಅಂಥೇಳಿ ಅದಕ್ಕೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಉಪಯೋಗಿಸಿ ಮುಂಬೈಗೆ ಹೋದೆ. ಅಲ್ಲಿ ಕೂತ್ಕೊಂಡೆ, ಅಲ್ಲೊಂದು ತಿಂಗಳು ಕೂತ್ಕೊಂಡೆ, ಸ್ಟಡಿ ಮಾಡಿದೆ. ಇದರಿಂದ ಮಾರ್ಕೆಟ್ ಹೆಂಗೆ ವರ್ಕೌಟ್ ಆಗಿತ್ತು, ಇವ್ರು ಹೆಂಗೆ ಮಾರ್ಕೆಟಿಂಗ್ ಮಾಡಿದ್ರು, ಏನಾದರೆ ಯಾವ ಮಾನದಂಡಗಳಿದ್ದರೆ ಇಷ್ಟೊಂದು ವ್ಯಾಪಾರ ಆಗ್ತದೆ,
ಇದೆಲ್ಲವನ್ನು ನಾನು ಕೂತ್ಕೊಂಡು ಅಲ್ಲಿ ಮ್ಯಾಗ್ಝಿನ್ಗಳಲ್ಲಿ ಹೆಂಗೆ ಆರ್ಟಿಕಲ್ ಬರಬೇಕು, ಅಲ್ಲಿ OTT ಪ್ಲ್ಯಾಟ್ಫಾರ್ಮ್ ಹೆಂಗೆ ರೀಚ್ ಮಾಡಬೇಕು, ಅವ್ರು ಯಾಕೆ ತೊಗೊಳ್ತಾರೆ, ಯಾಕೆ ತೊಗೊಳ್ಳಲ್ಲ, ಇದೆಲ್ಲ ನಾನು ಸುಮ್ಮನೆ ಹೋಗ್ಬಿಟ್ಟು ನಾನು ಸಾಲ ಸೋಲ ಮಾಡಿಬಿಟ್ಟು ಪಿಕ್ಚರ್ ಮಾಡಿಲ್ಲ. ಮಾಡಿದಾಗ ನನಗೆ ಅವಾಗ ಅನ್ನಿಸ್ತು, ನಾನು ಇಲ್ಲೇನೋ ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡಲಿಲ್ಲ ಸರ್. ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮ, ನಾನು ಲ್ಯಾಂಗ್ವೇಜ್ ಗೊತ್ತಿರೋ ನಿಮ್ಮನ್ನು ಇಟ್ಕೊಂಡು ಇದೆಲ್ಲವನ್ನು ಇಟ್ಕೊಂಡು ನಾನು ಸ್ಟಡಿ ಮಾಡಿದಾಗ ನಂಗೆ ಅರ್ಥ ಆಯಿತು, ಒಂದು ಮೇಕಿಂಗಲ್ಲಿ ತುಂಬ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಇದ್ದರೆ ಸಿನಿಮಾಗಳು ಹಿಂಗೆ ಹೋಗ್ತವೆ ಅಂತ ನಂಗೆ ಅರ್ಥ ಆಯಿತು. ಸೊ ಹೋಗ ನಂಗೆ ಬಂದೆ ನಾನು. ಈಗ ನಾನು ಐ ಲವ್ ಯು ನಂಗೆ 100 days ಅಂತ ದಿನದಲ್ಲಿ ಇಲ್ಲಿವರೆಗೂ ನಾನು ಮಾಡ್ಕೊಂಬಂದಿದ್ದೀನಿ. ನಾನು ಈಗ ಇದು ದೊಡ್ಡ ಪರ್ವತ, ತೇನ್ ಸಿಂಗ್ ಹತ್ತಿದ್ದಾನೆ ಅಂತ ಹೇಳ್ಬಿಟ್ಟು ಚಂದ್ರು ಹತ್ತಬಾರ್ದಾ? ಹತ್ತಬೇಕಾದ್ರೆ ತೇನ್ ಸಿಂಗ್ ಎಷ್ಟು ಕಷ್ಟಪಟ್ಟಿರ್ತಾರೆ, ಈ ಕಷ್ಟಗಳು ಹೆಂಗಿರ್ಬೋದು ಅಂತೆಲ್ಲ ಸ್ಟಡಿ ಮಾಡಿಕೊಂಡೆ. ಹಿಮಾಲಯಕ್ಕೆ ಅಲ್ವಾ ಸರ್, ತೇನ್ ಸಿಂಗ್ ಹತ್ತಿದ್ರು ಅಂತೇಳಿ ಚಂದ್ರು ಹತ್ತಬಾರ್ದಾ? ಆದರೆ ಹತ್ತಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಇದೆ. ನಾನು ಅಷ್ಟು ಕಷ್ಟಪಟ್ರೆ ಆಗೋದು. ತೇನ್ ಸಿಂಗ್ ಕೈಯಾಗಿ ಹೇಳ್ಕೊಂಬಿಡ್ತಾರ ಸರ್, ಈಗ ಚಂದ್ರೂ ಅಷ್ಟೇ ಕಷ್ಟಪಡಬೇಕು. ಸೊ ನಾನು ರೆಡಿ ಮಾಡಿಕೊಂಡೆ, ಬಂದೆ, ಕೂತ್ಕೊಂಡೆ, ಆ ಮಾನದಂಡಗಳು ಇಟ್ಕೊಂಡು ಕತೆ ಬರ್ಕೊಂಡೆ. ನನಗೆ ಯಾರು ಉಪ್ಪಿ ಸರ್ ಜೊತೆ 2 ಸಿನಿಮಾ ಮಾಡಿದ್ದೆ, ಉಪ್ಪಿ ಸರ್ ಹತ್ರ ಹೋದೆ. ಸರ್ ಉಪ್ಪಿ ಸರ್ ಅಂತ ಲೆಜೆಂಡ್, ಕೂತ್ಕೊಂಡೆ, ಡಿಸ್ಕಸ್ ಮಾಡಿದೆ. ಸರ್ಗೆ ಹೇಳಿದೆ, ಸರ್ ನನಗೆ ನಿಮ್ಮ ಜೊತೆ ತುಂಬ ಒಳ್ಳೆ ಒಡನಾಟ ಇದೆ, 2 ಸಿನಿಮಾ ಮಾಡಿದ್ದೀವಿ, ನಾನು ತುಂಬ ಒಂದು ಮಹತ್ತರವಾದ ಡ್ರೀಮ್ ಇಟ್ಕೊಂಡಿದ್ದೀನಿ, ನನಗಿದು ರಾತ್ರಿ ಆಗಲು ಕಾಡ್ತಿದೆ, ನಾನು ಈ ಥರ ಆಗಬೇಕು ಸರ್. ನೀವೆಲ್ಲ ಆಲ್ರೆಡಿ ಅದೆಲ್ಲ ನೋಡಿ ಬಂದಿರೋರು, ನೀವೊಂಚೂರು ನಂಗೆ ಸಪೋರ್ಟ್ ಮಾಡಿ ಸರ್, ಗುರುಗಳಾಗಿ ಏನು ಸಪೋರ್ಟ್ ಬೇಕು ಆದರೂ. ಸರ್ ನನಗೆ ನೀವು ಡೇಟ್ ಕೊಡಬೇಕು ಸರ್, ಈ ಡೇಟ್ ಕೊಟ್ಟರೆ ನಾನು ಈ ಥರ ಸಿನಿಮಾ ಮಾಡ್ತೀನಿ ಸರ್, ಫಸ್ಟ್ ಒಂದು ಟ್ರೈಲರ್ ಶೂಟ್ ಮಾಡ್ತೀನಿ ಸರ್ ಅಂದೆ. ಅವ್ರಿಗೆ ನನ್ನ ಮೇಲೆ ವಿಶೇಷವಾದ ಭರವಸೆ, ನನ್ನ ಮೇಲೆ ತುಂಬ ಕಾನ್ಫಿಡೆಂಟ್ ಉಪ್ಪಿ ಸರ್ಗೆ, ಬಿಕಾಸ್ ಆಫ್ ನನ್ನ ಹಾರ್ಡ್ ವರ್ಕ್ಗೆ. ಅವ್ರು ಎಲ್ಲರಿಗೂ ಹೇಳ್ತಾರೆ, ಉಪ್ಪಿ ಸರ್ ಚಂದ್ರು ನೀನೇನು ಮಾಡೋದು, ನಿನ್ನ ಜೊತೆ ಇದ್ದೀನಿ, ಡನ್ ಗೋ ಹೆಡ್ ಅಂತಂದರು. ನಾನು ಆದಮೇಲೆ ಬಂದೆ. ನಾನು ಸರ್ಗೆ ಅಡ್ವಾನ್ಸ್ ಕೂಡ ಕೊಟ್ಟಿರಲಿಲ್ಲ ಸರ್, ಗೋ ಹೆಡ್ ಅಂತಂದ್ರು. ಹೌದೌದು, ಅಡ್ವಾನ್ಸ್ ಕೂಡ ಕೊಟ್ಟಿಲ್ಲ, ಮಾಡು ಚಂದ್ರು ನಾನು ಇದ್ದೀನಿ ಅಂತಂದರು. ಸರ್ ಬಂದ ತಕ್ಷಣ ನಾನು ಒಂದಷ್ಟು ಎಲ್ಲ ಸೆಟ್ ಮಾಡಿಕೊಂಡೆ, ಟೀಮ್ನ ಕರೆದೆ. ಸರ್ ಇಷ್ಟು ದುಡ್ಡಾಗುತ್ತೆ, ಎಲ್ಲರೂ ಸೆಟ್ ಮಾಡಿಕೊಂಡೆ, ಎಲ್ಲರೂ ನಂಗೆ ಸಪೋರ್ಟಿವಾಗಿ ಸಿಕ್ಕಿದ್ರು. MTB ನಾಗರಾಜ್ ಸರ್ ಬಂದು ನನ್ನ ರಿಲೇಟಿವು, ಅಂದರೆ ನಮ್ಗೆ ದೂರದ ಸಂಬಂಧ ಅವರು. ಸೊ ನಾನು ನಾಗರಾಜ್ ಅಣ್ಣ ಹತ್ರ ಹೋದೆ, ಅಂತಂದೆ. ಅವರಿಗೆ ಎಲ್ಲ ಸಿನಿಮಾ ಹೋಗಪ್ಪ ನೀನು ಸುಮ್ಮನೆ ಅಂತ. ಅವ್ರಿಗೆ ಸಿನಿಮಾ ಅಂತಂದರೆ ಎಷ್ಟೋ ಜನಕ್ಕೆ ಆಗಲ್ಲ, ಅವ್ರಿಗೂ ಆಗಲ್ಲ ಇನ್ ದ ಸೆನ್ಸ್ ಅವ್ರ ಅಣ್ಣವ್ರ ಸಿನಿಮಾಗಳು ನೋಡಿ ಅಣ್ಣವ್ರನ್ನ ಕಷ್ಟ ಇಷ್ಟಪಡ್ತಾರೆ ನೋಡೋದ್ರಲ್ಲಿ. ಸಿನಿಮಾ ಮಾಡೋರೆಲ್ಲ ಕಳ್ಕೋತಾರೆ ಅನ್ನೋ ಭಾವನೆ ಅವರಿಗೆಲ್ಲ. ರಿಯಲ್ ಎಸ್ಟೇಟ್ ಮಾಡ್ತೀಯಾ, ದುಡ್ಡು ಕೊಡ್ತೀನಿ, ಮಾಡೋ ನೀನು ಬಿಸ್ನೆಸ್ ಮಾಡಿ, ಏನಕ್ಕೆ ಸಿನಿಮಾ ಅಂತೀಯ ನೀನು, ಸಿನಿಮಾಗೆಲ್ಲ ಮಾಡಬೇಡ ನೀನು ಅಂತ ನನಗಂತ. ಏನಕ್ಕೆ ಸಿನಿಮಾ ಎಲ್ಲ ಸಕ್ಸಸ್ 95% ಐತೆ, ಅಲ್ಲಿ ಸುಮ್ಮನೆ ಒದಾಡಬೇಡ ನೀನು. ಅಣ್ಣ ನಮ್ಗೆ ಗೊತ್ತಿರೋದು ಈ ಫಿಲಮ್ ಲ್ಯಾಂಡ್, ನಮ್ಗೆ ಇದು ಬಿಟ್ಟರೆ ಇನ್ನೂ ಕಲ್ತಿಲ್ಲ. ಸರಿ ನಾನು ನಿನ್ನ ದುಡ್ಡು ಕೇಳ್ತಾ ಇಲ್ಲ ಅಣ್ಣ, ನನಗೊಂದು ಹೆಲ್ಪ್ ಮಾಡು ಅಂದೆ. ಏನು ಬೇಕು ಅಂದರು. ನನಗೆ ನಿನ್ನ ಬ್ಲೆಸ್ಸಿಂಗ್ಸ್ ಬೇಕು, ನೀನು ದುಡ್ಬೇಡ. ಒಂದು ಸಿನಿಮಾ ಕಾರ್ಯ ಮಾಡೋವಾಗ ಹಿಂದೆ ಒಂದು ಶಕ್ತಿ ಇರಬೇಕು. ನಿನ್ನ ದುಡ್ಡನ್ನು ನಾನು ಕೇಳ್ತಾ ಇಲ್ಲ, ನಿನ್ನ ನೇಮ್ ಪ್ರೆಸೆಂಟ್ಸ್ ಅಂತ ಹಾಕ್ಕೊಳ್ತೀನಿ. ನಾನು ಪ್ರೆಸೆಂಟರ್ ಆಗಿ ನನ್ನ ಬ್ಯಾಕಪ್ಪಲ್ಲಿ ದುಡ್ಡು ನಾನು ತಂದ್ಕೋತೀನಿ, ನಾನು ತಂದು ಹಾಕ್ತೀನಿ. ಬಟ್ ಚಂದ್ರು ತಂದು ಹಾಕೋ ಶಕ್ತಿ ಇದೆ ಅಂತ ಜನ ನಂಬಲ್ಲ, ಯಾಕಂದ್ರೆ ನಾನು ಅಲ್ಲಿವರೆಗೂ ಮಾಡೋದು ಕಮ್ಮಿ ಸಿನಿಮಾಗಳು. ಸೊ ನಿನ್ನ ಪ್ರೆಸೆಂಟರ್ ಇರಲಿ ಅಂತಂದೆ. ನನ್ನ ಆಶೀರ್ವಾದ ಆಯಿತು, ಹೋಗಿ ನಿಂಕ ಅಂತಂದರು. ಸರಿ ಆಶೀರ್ವಾದ ಮಾಡಿದ್ಯಾ, ನನಗೇನಾದರೂ ಇಷ್ಟು ಎತ್ತರಕ್ಕೆ ಬೆಳೆದಿದೆಯಲ್ಲ, ಏನಾದರೂ ಹೇಳೋದಿದೆ 2 ಮಾತು ಹೇಳೋಣ ಅಂದೆ ಅವ್ರಿಗೆ. ಅವ್ರು ಹೇಳಿದ್ರು, ನೋಡು ಆಲ್ರೆಡಿ ನಮ್ಮ ತಂದೆಯವರು ಅದನ್ನು ಮೈಗೂಡಿಸಿದ್ರು, ಅವರು ಅದನ್ನೇ ಹೇಳಿದ್ರು, ಸುಳ್ಳು ಹೇಳ್ಬೇಡ, ಸತ್ಯವಾಗಿ ನಡ್ಕ. ಇವೆರಡು ಇದ್ದರೆ ಭಗವಂತ ನಿನ್ನ ಯಾವತ್ತು ಎಲ್ಲಿಗೆ ಬೇಕಾ ತಗೊಬಂದುಬಿಡ್ತಾನೆ ಅಂತೇಳಿ ಅವ್ರದ್ದೊಂದು ಹಿಸ್ಟ್ರಿ ಹೇಳಿದ್ರು ನನಗೆ. ನನಗೆ ಇನ್ಸ್ಪೈರ್ ಆಯಿತು, ನಾನು ಒಂದು ಟ್ರ್ಯಾಕಲ್ಲಿ ಇದ್ದೀನಿ ಅಂತ ಅನ್ನಿಸ್ತು. MTB ಅಣ್ಣ ಬಂದರು, ನಮ್ಮ ರೇವಣ್ಣ ಸಾಹೇಬರು ಬಂದರು. ಆಮೇಲೆ ಒಂದಷ್ಟೆಲ್ಲ ನಾನು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಏನು ಅಂತಂದರೆ ಜನ, ಈ ಥರದವ್ರು ಕಾಂಟ್ಯಾಕ್ಟ್ಸು ಬಂದರು. ಪೂಜೆ ಆಯಿತು, ಸ್ಟಾರ್ಟ್ ಮಾಡಿದೆ. ಫಸ್ಟ್ ಒಂದು 10 days ನಾನು ಒಂದು ಫೋಟೋ ಶೂಟ್ ಮಾಡಿ, ನಾನು ಎಲಿಜಿಬಲ್ ಇದ್ದೀನಾ, ಇದು ಮಾಡಬಹುದಾ, ಅಷ್ಟು ಈಸಿ ಆಗಿರಲಿಲ್ಲ ದಾರಿ. ಅದು ಮಾಡ್ಬೇಕಂತ ತುಂಬ ಎಫರ್ಟ್ ಬೇಕಿತ್ತು. ಆ ಟೋನು, ಆ ಟಿಂಟು, ಒಂದಿನ ಮುಂಚೆ ಲೈಟಿಂಗ್ ಮಾಡಬೇಕು. ಸುಮ್ಮನೆ ಕ್ಯಾಮ್ರಾ ಇಟ್ಟು ಶೂಟ್ ಮಾಡೋದು ಬೇರೆ ಸರ್. ಕಬ್ಜಾ ಥರ ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ಕಬ್ಜಾ ಥರ ಸಿನಿಮಾ ಎಲ್ಲರೂ ಮಾಡೋಕ್ಕೆ ಚಾನ್ಸೇ ಇಲ್ಲ ಸರ್. ನೀವು ಇವತ್ತು ಸಾಯಂಕಾಲ ಹೋಗಿ ಮನೇಲಿ ಕೂತ್ಕೊಂಡು ಸಿನಿಮಾ ನೋಡಿ ಸರ್, ನೀವು ಒಂದ್ಸತಿ ಆ ಟಿಂಟ್ ಬರೋದಕ್ಕೆ ಏನು ಮಾಡಬೇಕು, ಫೋಟೋಗ್ರಫಿ ಹೆಂಗೆ ಮಾಡಬೇಕು, ಅದಕ್ಕೆ ಲೈಟ್ ಎಲ್ಲಿಂದ ತರಬೇಕು, ಯಾವ್ಯಾವ ಲೈಟ್ ಯೂಸ್ ಮಾಡಬೇಕು, ಇವೆಲ್ಲ ಹಿಂದಿನ ದಿನ ರೆಡಿ ಮಾಡಿ ರಿಹರ್ಸಲ್ ಮಾಡಿ ನೆಕ್ಸ್ಟ್ ಡೇ ಶೂಟ್ ಮಾಡ್ತಿದ್ದೆ. ಆ ಡಸ್ಟು, ಓ ಮೈ ಗಾಡ್. ಉಪ್ಪಿ ಸರ್ಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾ ಸರ್. ನಾನು ಕಬ್ಜಾ ಇಂಥ ಟೈಮಲ್ಲಿ ನಿಮ್ಮ ಮುಖಾಂತರ ಹೇಳ್ತೀನಿ, ಉಪ್ಪಿ ಸರು, ಸುದೀಪ್ ಸರು, ಶಿವಣ್ಣ ಸರು, ಇವರೆಲ್ಲ ನಮ್ಗೆ ಆ ಟೈಮಲ್ಲಿ ನಿಂತ್ಕೊಂಡ್ರು. ನನಗೆ ಏನೋ ಮಾಡ್ತಾ ಇದ್ದಾನೆ ಚಂದ್ರು, ಮಾಡಲಿ ಅಂತ ನಿಂತ್ಕೊಂಡ್ರು. ಉಪ್ಪಿ ಸರ್ ಆದರೆ ಎವ್ರಿ ಡೇ ಪಾಪ ಡೇಟ್ ಕೊಟ್ಟರು, ಟೈಮ್ ಕೊಟ್ಟರು, ಆ ಸ್ಮೋಕಲ್ಲಿ ಹೊಗೆಯಲ್ಲಿ ಬಂದು ನಿಂತ್ಕೊಂಡ್ರು. ಅಂದರೆ ನಾನು ಹಾಕೋ ಎಫರ್ಟನ್ನು ಅವ್ರು ನೋಡ್ತಿದ್ರು. ಇಷ್ಟೆಲ್ಲ ಎಫರ್ಟ್ ಹಾಕ್ಕೊಂಡು ಅಷ್ಟೊತ್ತಿಗೆ ಕೊರೋನಾ ಎಲ್ಲ ಬಂತು, ಬಡ್ಡಿಗಳು ಇದಾಗಿದೆ, ಒಂದಲ್ಲ ಎರಡಲ್ಲ ಸಮಸ್ಯೆಗಳು ಸರ್. ಅಂದರೆ ಕೊರೋನಾ ಮುಂಚೆ ಶುರು ಮಾಡಿದ್ದು, ಬಟ್ ಕೊರೋನಾ ಸಮಸ್ಯೆ ಕೊಡ್ತು. ಹೌದು, 2 ಸತಿ ಬಂತು ಕೊರೋನಾ.
ಸರ್ ಫಸ್ಟ್ ವೇವ್ ಸೆಕೆಂಡ್ ವೇವ್ ಎರಡು ಬಂದು ಸೆಟ್ ಹಾಕಿದ್ದೆ, ಬಿದ್ದೋಯ್ತು, ಮಳೆ ನೀರು. ಸರ್ ನಾನು ಸೋಲೋ ಫೈಟ್ ಮಾಡೋಕ್ಕೆ ಹೊರಟೋನು. ನಾನು ಯಾರೋ ತಿಜೋರಿಯಲ್ಲಿ ದುಡ್ಡು ಇಟ್ಕೊಂಡಿದ್ದು ಅಥವಾ ಇನ್ಯಾರೋ ಡೈರೆಕ್ಟ್ರು ಇನ್ಯಾರೋ ರೈಟ್ರು ಹಂಗಲ್ಲ. ನಾನೊಂದು ಕನಸು ಕಟ್ಕೊಂಡು ಒಬ್ಬನೇ ಮನುಷ್ಯ ಒಂದೇ ದಾರಿಯಲ್ಲಿ ಎಫರ್ಟ್ ಹಾಕ್ಕೊಂಡು ಹೊರಟಿದ್ದು. ನನಗೆ ಸಾಥ್ ಕೊಟ್ಟವರು ನನ್ನ ಉಪ್ಪಿ ಸರು, ನನ್ನ ಸುದೀಪ್ ಸರು. ನಮ್ಮ ಸುದೀಪ್ ಸರ್ ಯಾರು ಮಾಡ್ತಾರೆ ಸರ್? ಸುದೀಪ್ ಸರ್ ನಾನು ಇವತ್ತು ಎಷ್ಟು ನೆನೆಸ್ಕೊಂಡ್ರೆ ಸಾಕಾಗಲ್ಲ ಸರ್. ಸಿನಿಮಾ ಅಷ್ಟೊಂದು ಖರ್ಚು ಮಾಡಿಬಿಟ್ಟಿದ್ದೀನಿ. ಸಿನಿಮಾ ವಿಜುವಲ್ಸ್ ನೋಡಿದ್ರು ಸರ್ ಸುದೀಪ್ ಸರು, ಏನು ನೋಡ್ಬಿಟ್ಟು ಏನು ಪ್ರೌಡಾಗಿ ಫೀಲ್ ಆದರೂ ಗೊತ್ತಾ ಸರ್ ಸುದೀಪ್ ಸರು? ಚಂದ್ರು ಎಷ್ಟು ಚೆನ್ನಾಗಿ ಮಾಡಿದೀಯಾ. ಯಾರೋ ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ ಬಂದರೆ ಸರ್ ಅವ್ರು ಹೆಂಗೆ ಪ್ರಮೋಟ್ ಮಾಡೋರು ಗೊತ್ತಾ ಸರ್? ನನ್ನ ಕರೆದು ರೈ ನೋಡ್ರಿ ನಮ್ಮ ಕನ್ನಡ ಹುಡುಗ ಸುದೀಪ್ ಸರ್ ನಂದೊಂದು 4-5 ನಿಮಿಷ ಶೋರಿಲ್ಲಿದ್ದರೆ ವೆಂಕಟ್ ಪ್ರಭು ಥರದವ್ರದ್ದು ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ ಬಂದರೆ ನೋಡ್ರಿ ನಮ್ಮ ಕನ್ನಡದ ಹುಡುಗ ಚಂದ್ರು ನೋಡ್ರಿ ಹೆಂಗೆ ಮಾಡೋರು, ಮೇಕಿಂಗ್ ನೋಡ್ರಿ ಅಂತ. ಅಯ್ಯೋ ಎಷ್ಟು ಜನಕ್ಕೆ ತೋರಿಸೋರು ಸುದೀಪ್ ಸರ್ ಗೊತ್ತಾ ಸರ್? ನನ್ನ ಅಷ್ಟು ಹುರಿದುಂಬಿಸ್ತಿದ್ರು, ಅಷ್ಟು ಬೆಳೆಸೋಗೋಣ ಸರ್ ಸುದೀಪ್ ಸರ್ಗೆ. ಅದೆಲ್ಲ ಆದಮೇಲೆ ನಾನು ಅವ್ರಿಗೆ ಏನು ಹೇಳಿದೆ ಅಂದರೆ, ದೀಪು ಸರ್ ಅಂತೀನಿ ನಾನು ಅವ್ರ. ದೀಪು ಸರ್ ಒಂದು ಅದ್ಭುತವಾದ ಗೋಲ್ಡ್ ಕಿರೀಟ ಮಾಡಿದ್ದೀರಿ, ನನಗೆ ಒಂದು ಡೈಮಂಡು ಇದ್ದರೂ ಚೆನ್ನಾಗಿರುತ್ತೆ ಅನಿಸುತ್ತೆ. ನೆಕ್ಸ್ಟ್ ಪಾರ್ಟ್ 2 ಏನಾದ್ರು ಇದು ಮಾಡ್ತೀನಿ, ನನಗೆ ಈ ಒಂದು ಪಾತ್ರ ಮಾಡಬೇಕು ಸರ್ ಅಂದೆ ಸರ್. ಅವರು 2ನೇ ಮಾತಾಡಿದೆ, ನೀನು ಚೆನ್ನಾಗಿರ್ಬೇಕು ಕಣೋ, ತುಂಬ ಎಫರ್ಟ್ ಹಾಕಿದ್ಯಾ, ಮಾಡ್ತೀನಿ ಹೋಗೋ, ನಿನಗೆ ಮಾಡೋ, ನೀನು ಚೆನ್ನಾಗಿ ಮಾಡೋ ಅಂತೇಳಿ. ಸರ್ ಯಾರು ಕೊಡ್ತಾರೆ ಸರ್? ನಾನು ಎಲ್ಲಿಂದ ಬಂದು ಹುಡುಗ? ಪುನೀತ್ ರಾಜ್ಕುಮಾರ್ ಅವ್ರಿಗೂ ನನಗೂ ಯಾವ ಸಿನಿಮಾ ಮಾಡಿದ್ದೀವಿ ಸರ್? ಸೆಟ್ಟಿಗೆ ಬಂದು ಕೂತ್ಕೊಂಡು ಹಾಲಿವುಡ್ ಥರ ತೆಗಿತಾ ಇದೆಯಲ್ಲ ಚಂದ್ರು, ನಿನ್ನ ಹೆಂಡತಿ ಮಕ್ಕಳು ಹುಷಾರೋ, ದುಡ್ಡಾಗ್ತಾ ಇದೆಯಾ ಸರ್? ಒಬ್ಬನೂ ಹೇಳಿಲ್ಲ ಈ ಮಾತು ಸರ್ ಬೇರೆಯವರು. ಹುಷಾರೋ ಅಪ್ಪು ಸರ್ ಹೆಗಲ ಮೇಲೆ ಕೈ ಹಾಕೋದು, ಸೈಡ್ ಕರ್ಕೊಂಡು ಹೋಗೋದು, ಏನು ಜಾಸ್ತಿ ಖರ್ಚು ಮಾಡಿದೆ, ಹುಷಾರಪ್ಪ ಯಾರೂ ಆಗಲ್ಲ ಸರ್. ಅವರು ಒಂಥರ ಭವಿಷ್ಯನೇ ನೋಡ್ದೋಗ್ಬಿಟ್ರು ಸರ್. ಹುಷಾರಾಗಿ ಮಾಡು, ಚೆನ್ನಾಗಿ ಮಾಡ್ತಿದ್ಯಾ, ಗುಡ್, ಬಟ್ ಹುಷಾರಾಗಿ ಮಾಡು ಅಂತ ಅಪ್ಪು ಸರ್. ಸುದೀಪ್ ಸರ್ ಆದರೆ ಬಿಡಿ ನಾನು ಬಂದು ಕ್ಯಾರೆಕ್ಟರೇ ಮಾಡಿಕೊಟ್ಬಿಟ್ರು. ಅದಾದಮೇಲೆ ಶಿವಣ್ಣ ಸರ್ ಒಂದು ಶೋರಲ್ಲಿ ನೋಡಿದ್ರು. ಅಂದರೆ ನಮಗೆ ಪಾಪ ಇವರೆಲ್ಲ ಎಷ್ಟು ಸಪೋರ್ಟ್ ಮಾಡೋದು ಸೂಪರ್ ಸ್ಟಾರ್ಗಳು ಅಂತ. ಯಾರೋ ಕೆಲವು ಬೆಳವಣಿಗೆ ಎಷ್ಟು ಬೆಳಿಲಾರ್ದವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಸರ್ ಶಿವಣ್ಣ ಸರ್ ನೋಡ್ಬಿಟ್ಟು, ಏನು ಶಾರ್ಟ್ಸ್ ತೆಗ್ದಿದ್ಯಮ್ಮ ಚಂದ್ರು, ಏನು ಶಾರ್ಟ್ಸ್ ಅಮ್ಮ ನಿಂದು, ನಮ್ಮ ಚಂದ್ರನ ಇದು ಮಾಡಿರೋದು ಶಿವಣ್ಣ ಸರ್ ನಮ್ಮ ಚಂದ್ರನ ಇದು ಮಾಡ್ತಾ ಇರೋದು ಅಂತೇಳಿ ಅವರು ಖುಷಿಯಾಗಿ, ಅಣ್ಣ ನಾನು ಹಿಂಗೆ ನೆಕ್ಸ್ಟ್ ಪಾರ್ಟು ಹಿಂಗೆ ಅಂದ್ಕೊಂಡಿದ್ದೀನಿ ಅಣ್ಣ, ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಣ್ಣ, ಈ ಟ್ರೆಂಡ್ ಹಿಂಗಿದೆಯಾ ಅಣ್ಣ, ನಾವು ಹಿಂಗೆ ಹೋಗೋಣ ಅಂದರೆ ನಾನು ಏನು ಮಾಡಬೇಕಮ್ಮ ಚಂದ್ರು ಇಷ್ಟೇ ಕೇಳಿ ಸರ್, ನಾನು ಏನು ಮಾಡಬೇಕು ನೋಡಿ ಸರ್. ಶಿವಣ್ಣ ಅವ್ರನ್ನ ಬರೀ 4 ಅವರಲ್ಲಿ ಶೂಟ್ ಮಾಡಿದ್ದೀನಿ, ಹೆಂಗೆ ತೋರಿಸಿದ್ದೀನಿ ನೋಡಿ ಸರ್. ನಾವು ಹೀರೋಗಳನ್ನ ಆರಾಧಿಸ್ತೀವಿ ಸರ್. ನಾವು ಉಪ್ಪಿ ಸರ್ನ ಹೆಂಗೆ ತೋರಿಸಿದ್ದೀನಿ ನೋಡಿ ಸರ್, ಸುದೀಪ್ ಸರ್ನ ಹೆಂಗೆ ತೋರಿಸಿದ್ದೀನಿ. ಹೀರೋಗಳನ್ನ ಸರ್ ನಾನು ಪ್ರತಿ ಶಾರ್ಟ್ ತೆಗಿಬೇಕಾದ್ರೆ ಫಾರ್ಮುಲಾ ಚೇಂಜ್ ಮಾಡ್ಕೊಂಡೆ ಕಬ್ಜಾಗೆ. ನಾನು ಅಲ್ಲಿವರೆಗೂ ನಮ್ಮ ಗುರುಗಳ ಫಾರ್ಮುಲಾ ಇತ್ತು, 6 ಗಂಟೆಗೆ ಶಾರ್ಟ್ ತೆಗಿಬೇಕು, ಬೇಗ ತೆಗಿಬೇಕು, ಬೇಗ ಮುಗಿಸ್ಬೇಕು. ಈ ಫಾರ್ಮುಲಾದಲ್ಲಿ 11 ಸಿನಿಮಾ ಮಾಡಿದ್ದೆ. ಯಾವಾಗ ಕನ್ನಡ ಇಂಡಸ್ಟ್ರಿಗೆ ಒಂದು ಸಿನಿಮಾ ಬಂತು, ಆವಾಗ ನಾನು ತೀರ್ಮಾನ ಹಾಕ್ಕೊಂಡೆ, ಅಲ್ಟಿಮೇಟ್ ಎಷ್ಟು ದಿನ ತೆಗೆದಿದ್ಯಾ ಅಂತ ಜನ ನೋಡಲ್ಲ, ನೀನು ಹೆಂಗೆ ತೆಗೆದಿದ್ಯಾ ಅಂತ ಜನ ನೋಡ್ತಾರೆ ಚಂದ್ರು. ಕರೆಕ್ಟ್ ಅಲ್ವಾ ಸರ್? ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಈ ಶಾರ್ಟ್ ನೋಡ್ಬಿಟ್ಟು ಖುಷಿ ಪಡ್ತಾರೆ, ಚಂದ್ರು ಒಂದು ದಿನದಲ್ಲೇ ತೆಗೆದಾನೆ ಈ ಶಾರ್ಟು ಅಂತೇಳಿ ಚಪ್ಪಾಳೆ ಹೊಡೆಯಲ್ಲ. ಈ ಶಾರ್ಟ್ ಹೆಂಗೈತೆ ಅವ್ನು ದಿನ ಅಲ್ಲೇನು ಹಾಕ್ತೀವ ನಾವು, ಇದನ್ನು ತೆಗೆಯಲು 4 ದಿನ ತೆಗೆದುಕೊಂಡು ಅಂತೇನು ಟ್ಯಾಗ್ಲೈನ್ ಹಾಕಲ್ಲ. ಹೆಂಗೆ ತೆಗೆದವನೇ ಮರ ಹುಡುಗ ಅವನು, ಏನೇ ಕ್ರಿಯೇಟಿವಿಟಿ ಅಂತ ಚಪ್ಪಾಳೆ ಹೊಡಿತಾರೆ. ಇದು ಚೇಂಜ್ ಮಾಡಿದೆ ಸರ್. ಹಂಗಂತ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಆಮೇಲೆ ಹಂಗಂತ ಬೇರೆ ದುಡ್ಡಲ್ಲ, ನನ್ನದೇ ಎಫರ್ಟ್ ದುಡ್ಡಲ್ವ ಸರ್. ಹಾಕ್ಕೊಂಡು ಇಲ್ಲಿಂದ ಶಾರ್ಟ್ ಮಾಡಿದೆ ಸರ್. ಒಂದು ಶಾರ್ಟ್ ತೆಗೆದು ರಾತ್ರಿಯೆಲ್ಲ ಎಂಜಾಯ್ ಮಾಡ್ತಿದ್ದೆ. ಆ ಶಾರ್ಟ್ ಉಪ್ಪಿ ಸರ್ಗೆ ಆ ಶಾರ್ಟ್ ಇಟ್ಟೆ, ಆ ಕತ್ತಿಯಿಂದ ಹಿಂಗೆ ಬಂದರೆ ಒಂದು ಬ್ಲಡ್ ಬರುತ್ತೆ, ಆ ಶಾರ್ಟ್ ತೆಗೆದು ಅಂದರೆ ನೈಟ್ ಬಂದು ಎಂಜಾಯ್ ಮಾಡ್ತಿದ್ದೆ. ಅದಕ್ಕೆ ಮುಂಚೆ 4 ಸೀನ್ ಮುಗಿಸ್ಬಿಟ್ಟೆ ಅಂತ ಬಂದು ಎಂಜಾಯ್ ಮಾಡ್ತಿದ್ದೆ. 11 ಸಿನಿಮಾ ಮನೆಗೆ ಬಂದು 4 ಸೀನ್ ಪ್ರೋಗ್ರಾಮ್ ಹಾಕ್ಕೊಂಡೆ ಮುಗಿದೋಯ್ತು ಅಂತ ಎಂಜಾಯ್ ಮಾಡ್ತಿದ್ದೆ. ಕಬ್ಜಾಗೆ ಬಂದೆ, 4 ಶಾರ್ಟ್ ತೆಗೆದಿದ್ರು ಏನು ಬಂತು, ಜನ ಹೆಂಗೆ ವಿಸಿಲ್ ಹೊಡಿಬೋದು ಈ ಶಾರ್ಟ್ಸ್ನ ಅಂತ ಎಂಜಾಯ್ ಮಾಡ್ತಿದ್ದೆ ಸರ್. ರೆಗ್ಯುಲರ್ ಶಾರ್ಟ್ ನಾನು ತೆಗಿಲೇ ಇಲ್ಲ ಸರ್. ನಾನು ಒಂದಷ್ಟು ಹಾಲಿವುಡ್ ಮೂವೀಸ್ ಫಾರ್ಮುಲಾ ಫಾಲೋ ಅಪ್ ಮಾಡಿಕೊಂಡೆ, ಎಲ್ಲ ನೋಡಿ ಸ್ಕೆಚಸ್ ಹಾಕ್ಕೊಂಡೆ, ಪೆನ್ಸಿಲ್ ಸ್ಕೆಚಸ್ಸು, ಇದು ಹೆಂಗೆ ಬರಬೇಕು, ಲೈಟಿಂಗ್ ಏನು, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನು, ಆರ್ಟ್ ಡೈರೆಕ್ಟ್ರ್ ಏನು. ಈಗ ಎಮೋಷನ್ ಫಾರ್ಮುಲಾ ಬಿಟ್ಬಿಟ್ಟೆ ಸರ್. ಆ ಎಮೋಷನಲ್ ಫಾರ್ಮುಲಾನ ಬಿಟ್ಟಾಗ ಒಂದಷ್ಟು ಕಬ್ಜಾಗೆ ಶತ್ರುಗಳಾಗಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಒಂದಷ್ಟು ಎಮೋಷನ್ ಫಾರ್ಮುಲಾ ಹಾಕ್ಕೊಂಬಂದಿದ್ದಲ್ಲ 11 ಸಿನಿಮಾ. ಇಲ್ಲಿ ಚಂದ್ರು ಇದ್ದರೆ ತಾನೇ ಎಲ್ಲರಿಗೂ ಊಟ ಕೊಡೋಕ್ಕೆ ಸಾಧ್ಯ, ಅಥವಾ ಎಲ್ಲರಿಗೂ ಕೈ ಕೊಡೋಕ್ಕೆ ಸಾಧ್ಯ, ಎಲ್ಲರನ್ನೂ ಎತ್ಕೊಳ್ಳೋಕ್ಕೆ ಸಾಧ್ಯ ಅಲ್ವಾ ಸರ್? ಆ ಎಮೋಷನಲ್ ಫ್ಯಾಕ್ಟರಿಂದ ಬಿಟ್ಟು ಸ್ವಲ್ಪ ಯಾರ್ಯಾರು ಅಪ್ಡೇಟ್ ಆಗಿದ್ದರು, ಯಾರ್ಯಾರು ಪೀಕಲ್ ಅಂದರೆ ಗೊತ್ತಿರಬೇಕಲ್ಲ ಆ ಕೆಲಸ ಈ ಸಿನಿಮಾ ಮಾಡುವಾಗ. ಸರ್ ನೀವು ನಂಬಲ್ಲ, ಇನ್ನೂ ಒಂದು ಮಾಡಿದೆ ಕಬ್ಜಾದಲ್ಲಿ. ಇಷ್ಟು ವರ್ಷಗಳ ಜೊತೆ ಇದ್ದವ್ರು ಕೆಲವ್ರು ಕರೆದು ಕೆಲವ್ರಿಗೆಲ್ಲ ದುಡ್ಡು ಕೊಟ್ಟು, ನೋಡಪ್ಪ ನೀನು ಇಷ್ಟೊಂದು ಇದಾಗಿಲ್ಲ, ತಗೋ ನಾನು ಯಾವಾಗೂ ನಿನ್ನ ಜೊತೆಗಿರ್ತೀನಿ, ಈ ಸಿನಿಮಾಗೆ ನಾನು ನಿನ್ನ ಜೊತೆ ಕೆಲಸ ಮಾಡೋಕ್ಕಾಗ್ತಿಲ್ಲ, ಈ ಸಿನಿಮಾಗೆ ಇನ್ನು ಸ್ವಲ್ಪ ಈ ಥರ ಮಾಡ್ತಿದ್ದೀನಿ ಅಂತೆಲ್ಲ ಹೇಳಿ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದೀನಿ ಸರ್. ಯಾರೂ ಜೀವನದಲ್ಲಿ ಹಂಗೆ ಮಾಡಿಲ್ಲ ನನ್ನ ಪ್ರಕಾರ. ಹಂಗೆ ಮಾಡಿ ಅಪ್ಗ್ರೇಡ್ ಮಾಡಿಕೊಂಡು
ಒಂದು ಚೇಂಜಸ್ ಮಾಡಿಕೊಂಡೆ, ಪ್ಯಾಟ್ರನ್ನೇ ಚೇಂಜಸ್ ಮಾಡಿಕೊಂಡು ಎಫರ್ಟ್ ಹಾಕಿ ಸಿನಿಮಾ ಮಾಡಿದೆ. ಒಬ್ಬನೇ ಸರ್, ಒಬ್ಬನೇ. ಯಾರು ನಿರ್ಮಾಪಕರ? ನೀವೇ? ನಾನೇ ಪ್ರೊಡ್ಯೂಸರ್ ಸರ್. ಬಜೆಟ್ ಎಷ್ಟು ಸರ್? 4 ವರ್ಷ ಸಿನಿಮಾ ತೆಗಿಬೇಕಂತ ನಿಮ್ಗೆ ಗೊತ್ತಲ್ಲ ಸರ್, ಎಲ್ಲ ನೋಡಿದ್ದೀರಾ ನೀವು. 4 ವರ್ಷ ನನ್ನ ಫ್ರೆಂಡ್ಸು, ಈಗ ಫ್ರೆಂಡ್ಸು ಸಾಲ ಕೊಟ್ಟರು ಬಿಡ್ತಾರೆ ಸರ್, ಅವರೇ ಪ್ರೊಡ್ಯೂಸರ್ಸ್ ಅಲ್ಲ. ನನ್ನ ಡ್ರೀಮು, ನಾನೇ ದುಡ್ಡು ತಂದೆ, ನನ್ನ ಕನಸು ನಾನು ಬೆಳಿಬೇಕು, ನಾನು ಇಂಡಸ್ಟ್ರಿಗೆ ಏನೋ ಮಾಡಬೇಕು, ನಾನು ಅಲ್ಲಿ ಹೋಗಬೇಕು, ಓಡ್ತಾನೇ ಇದ್ದೀನಿ. ನನಗೂ ಒಂದು ಫ್ಲೈಟ್ ಬರುತ್ತೆ, ಎತ್ಕೊಂಡು ಹೋಗುತ್ತೆ, ಅಚೀವ್ ಮಾಡಬೇಕು, ಮೇಲಕ್ಕೆ ಹೋಗ್ಬೇಕು, ನನಗೂ ಒಂದು ಮಹದಾಸೆ ಅಲ್ವಾ ಸರ್. ಹಾಗಾಗಿ ಎಲ್ಲ ನಾನು ಕೂಡ ನನ್ನ ಫ್ರೆಂಡ್ ಸರ್ಕಲಲ್ಲಿ ತಂದು ಹಾಕಿ ಸಿನಿಮಾ ಮಾಡಿದೆ. ಸಕ್ಸಸ್ಸು ಆದೆ, ಬಿಸ್ನೆಸ್ಸು ಮಾಡಿದೆ, ಎಲ್ಲ ಆಯಿತು. ಬಿಸ್ನೆಸ್ ಆಯಿತು ಸರ್. ಬಟ್ ಸಾಮಾಜಿಕ ಮಾಧ್ಯಮ ಜನ ಅಥವಾ ಇಲ್ಲೆಲ್ಲ ನೋಡ್ಬೇಕಾದ್ರೆ ನಿಮ್ಮ ಬಗ್ಗೆ ನೀವು ನೋಡಿರ್ತೀರಿ, ನೀವಂತೂ ಗಮನಿಸದೆ ಖಂಡಿತ ಇರಲ್ಲ ಸರ್. ಇದೊಂದು ಲಾಸು, ಇದೊಂದು ಹೀಗೆ ಹಾಗೆ ಅಂತೆಲ್ಲ ಬರೀತಾರೆ. ಅದೇ ನನಗೆ ಇವತ್ತಿಗೂ ಅರ್ಥ ಆಗದೆ ಇರೋದು ಏನು ಅಂದರೆ ಸರ್, ಲಾಸ್ ಆದರೆ ನಾವು ಫೀಲ್ ಆಗಬೇಕು, ಎದುರುಗಡೆ ಇರೋನು ಯಾಕೆ ಫೀಲ್ ಆಗ್ತಾನೋ ಗೊತ್ತಾಗ್ತಿಲ್ಲ. ಅಂದರೆ ಎದುರುಗಡೆ ಇನ್ ದ ಸೆನ್ಸ್ ಬೇರೆಯವರು. ಸರ್, ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಮಗೇನು ಟ್ರ್ಯಾಕ್ ಆಗಲಿಲ್ಲ. ನಾನು ಹೇಳಿದೆ ಮಾತಾಡಲೇಬಾರ್ದು ಅನ್ಕೋತೀನಿ, ಕೆಲವು ಮಾತಾಡದೆ ಹೋದರೆ ಜನಕ್ಕೆ ಆನ್ಸರ್ ಆಗಲ್ಲ. ಹಾಗಾಗಿ ಮೇ ಬಿ ಕಲಾ ಮಾಧ್ಯಮದ ಮುಖಾಂತರ ಮೇ ಬಿ ಇನ್ನು ನಾನು ಇದನ್ನು ಮಾತಾಡೋದು ಈ ಇಂಟರ್ವಲ್ ಲಾಸ್ಟ್. ಇನ್ನು ನನ್ನ ಚಂದ್ರನ ನನ್ನ ಡೈರೆಕ್ಷನ್ ಥ್ರೂ ಬೇರೆ ನೋಡ್ತಾರೆ. ಹಾಗಾಗಿ ಹೇಳ್ತೀನಿ, ಇಲ್ಲಿ ಸಿನಿಮಾ ಹೆಂಗೆ ಮಾಡ್ತೀವೋ ಹಾಗೆ ಯಾರು ಸಿನಿಮಾನ ಕಾಪಾಡ್ಕೊಳ್ತಾರೆ ಆನ್ಲೈನಿಂದ, ಸೋಷಿಯಲ್ ಮೀಡಿಯಾಯಿಂದ. ಸೋಷಿಯಲ್ ಮೀಡಿಯಾ ಅಂತಂದರೆ ಯಾರು? ಇಲ್ಲೊಂದು ಒಂದಷ್ಟು ಜನ ಇದ್ದಾರೆ, ಅವರೆಲ್ಲ ಸೋಷಿಯಲ್ ಮೀಡಿಯಾ ಅಲ್ಲ, ಅದು ಬಿಟ್ಟು ಅದೆಲ್ಲ ಜಿನೈನ್. ಅದು ಈಗ ನೀವುಗಳೆಲ್ಲ ಒಂದಷ್ಟು ಪ್ಲ್ಯಾಟ್ಫಾರ್ಮ್ ಇದೆ, ಅವರೆಲ್ಲ ಜಿನೈನು. ಅವ್ರ ನೇಮ್ ಇದೆ, ಅವ್ರಿಗೊಂದು ನೇಮ್ ಇದೆ, ಅವ್ರಿಗೊಂದು ಅಡ್ರೆಸ್ ಇದೆ, ಅವ್ರಿಗೆ ಎಲ್ಲವೂ ಇದೆ. ಅಡ್ರೆಸ್ ಇಲ್ಲದೆ ಒಂದಷ್ಟು ಇದ್ದಾವೆಲ್ಲ, ಅವರು ಉಳ್ಕೊಳಕ್ಕೆ ಮಾಡ್ಕೊಂಡ್ರು ಫೇಕ್ಗಳೆಲ್ಲ. ಅಲ್ಲಿಂದ ಏನು ಮಾಡ್ತಾರೆ, ಕಾಂಪಿಟೇಟರ್ಗಳನ್ನ ಹೊಡೆದಾಕ್ತಾರೆ. ಸರ್, ನಾನು ಮುಂಬೈಯಲ್ಲಿ ಹೋಗಿ ಅಮೆಝಾನ್ ಫಂಕ್ಷನಲ್ಲಿ ಹೋಗಿ ಕೂತ್ಕೊಂಡು ನನ್ನ ಸನ್ಮಾನ ಮಾಡ್ತಾರೆ ಅಂತಂದರೆ ಯಾವನೂ ತಟ್ಕೊಳ್ಳಲ್ಲ. ಇದು ನಿಮಗೆ ಗೊತ್ತಾ ಸರ್, ವರ್ಷ ಅಮೆಝಾನ್ ಒಂದು ಫಂಕ್ಷನ್ ಮಾಡುತ್ತೆ. ಅಲ್ಲಿ ನಾನು ಹೈಯೆಸ್ಟ್ ಬಿಸ್ನೆಸ್ ಮಾಡೋರು ಅಂತೇಳಿ ನನ್ನ ಕರೆದಿದ್ರು. ಹೊಂಬಾಳೆ ಬಿಟ್ಟರೆ ನನ್ನ ಕರೆದಿದ್ರು ಸರ್. ನಾನು ಕೂತಿದ್ದೆ, ಹೊಂಬಾಳೆ ಅವರಿದ್ದರು, ನಾನು ಇದ್ದೆ, ಕಬ್ಜಾ ಇದ್ದ. ನನಗೆ ಯಾವ ಅಮೆಝಾನು ಬಂದು ನಿನ್ನಿಂದ ಲಾಸ್ ಆಯಿತು ಅಂತ ಹೇಳಿಲ್ಲ, ಯಾವ ಕಲರ್ಸ್ ಚಾನಲ್ ಅವರು ಬಂದು ನಿನ್ನಿಂದ ಲಾಸ್ ಆಯಿತು ಅಂತ ಹೇಳಿಲ್ಲ. ಸಂಬಂಧಗಳು ಇವತ್ತು ಹಂಗೆ ಇಟ್ಕೊಂಡಿದ್ದೀನಿ. ಏನಾಗ್ತದೆ? ಬಟ್ ಕಬ್ಜಾ ಲಾಸ್ ಅಲ್ಲ. ಕಬ್ಜಾ ಹೆಂಗೆ ಸರ್ ಲಾಸ್ ಆದರೆ? ನಾನು ಇವತ್ತು ಸಿನಿಮಾ ಮಾಡೋಕ್ಕಾಗುತ್ತೆ ಸರ್. ಫಾದರ್ ರಿಲೀಸ್ಗಿದೆ, ಅದಕ್ಕೂ ಪ್ರೊಡ್ಯೂಸರು, ನಾನೇ ಪ್ರೊಡ್ಯೂಸರ್ ಸರ್. ನಾನು ದೊಡ್ಡ ವೇದಿಕೆಯಲ್ಲೇ ಹೇಳ್ತಾ ಇದ್ದೀನಿ ಸರ್, ನಾನು ಎಷ್ಟು GST ಕಟ್ಟಿದೆ, ನಾನು ಎಷ್ಟು TDS ಕಟ್ಟಿದೆ, ನಾನೆಲ್ಲ ಏನೆಲ್ಲ ಎಫರ್ಟ್ ಹಾಕಿದ್ದೀನಿ. ಅವೆಲ್ಲ ಎಷ್ಟು ಹೇಳಿದ್ರೂ ಕೂಡ ಏನಾಗುತ್ತೆ ಈ ಸಿನಿಮಾದಲ್ಲಿ ಸರ್, ಕೆಲವರೆಲ್ಲ ನಾವೇ ಇರಬೇಕು, ನಾವೇ ಇಲ್ಲಿರಬೇಕು, ನಾವೇ ಹಿಂಗೆ ಮಾಡಬೇಕು ಅಂತಕ್ಕಂಥ ಒಂದು ಮನೋಸ್ಥಿತಿ ಇದೆಯಲ್ಲ, ಅದು ಯಾವತ್ತಿಗೂ ಒಳ್ಳೆಯದಲ್ಲ. ಎಲ್ಲರೂ ಇರಬೇಕು, ಎಲ್ಲರೂ ಇದ್ರೇ ಇಲ್ಲಿ. ನಮ್ಮ ಥರ ಬಡವ್ರ ಮಕ್ಕಳು, ರೈತರ ಮಕ್ಕಳು ಬಂದಾಗ ಯಾರ್ಯಾರು ಅಡ್ಡಗಾಲ ಹಾಕ್ತಾರೆ, ಅವ್ರು ನಾವು ಹೇಳೋದು ಬೇಡ ಸರ್. ನೋಡಿ ಸರ್, ಮುಂದಿನ ದಿನಗಳಲ್ಲಿ ನೋಡಿ, ಯಾಕಂದ್ರೆ ನನ್ನ ಕಣ್ಣು ಮುಂದೆ ಆಗೋಗಿದೆ ಎಲ್ಲ. ನನ್ನ ಕಣ್ಣು ಮುಂದೆ ಇವೆಲ್ಲ ನೋಡಿದ್ದೀನಿ. ನಾನು ದೇವ್ರ ಫೀಲು ಮಾಡಿದ್ದೀನಿ, ನೆಗೆಟಿವ್ ಫೀಲು ಮಾಡಿದ್ದೀನಿ, ನನಗೆ ಅರ್ಥಕ್ಕೆ ಬಂದಿದೆ. ನೇಚರ್ ಜೊತೆ ನ್ಯಾಚುರಲ್ ಆಗಿ ಸತ್ಯವಾಗಿ ಬದುಕೋರು ಅಷ್ಟೇ ಇಲ್ಲೂ ಸಾಧ್ಯ. ಯಾರ್ಯಾರು ನೆಗೆಟಿವ್ಗಳು ಹೆಂಗೆ ಮಾಡ್ತಿದ್ದಾರೆ ಅಂತಂದರೆ ನಾನು ಹೇಳ್ಕೊಳಕ್ಕೆ ಸರ್, ಪಾಪ ಇಂಡಸ್ಟ್ರೀದಲ್ಲಿ ಎಷ್ಟೋ ಜನ ಗೊತ್ತೇ ಇಲ್ಲ ಸರ್. ನಾನು ಸರ್ ಒಂದು 25-30 ಹೊರದೇಶದಲ್ಲಿ ಪಿಕ್ಚರ್ ರಿಲೀಸ್ ಮಾಡಿದೆ. ಕಬ್ಜಾ 1600 ಥಿಯೇಟ್ರ್ ಮುಂಬೈಲಿ ರಿಲೀಸ್ ಮಾಡಿದೆ, ಒಂದು 450-500 ಥಿಯೇಟ್ರ್ ತೆಲುಗು ರಿಲೀಸ್ ಮಾಡಿದೆ, 250 ಥಿಯೇಟ್ರ್ ತಮಿಳಲ್ಲಿ ರಿಲೀಸ್ ಮಾಡಿದೆ, 200 ಥಿಯೇಟ್ರ್ ನಾನು ಇದರಲ್ಲಿ ರಿಲೀಸ್ ಮಾಡಿದೆ, ಯಾವುದು ಮಲಯಾಳಂ ರಿಲೀಸ್ ಮಾಡಿದೆ. ಇಷ್ಟೆಲ್ಲ ರಿಲೀಸ್ ಮಾಡಿ, ಇಷ್ಟೆಲ್ಲ ಕನೆಕ್ಟಿವಿಟಿ ಇಟ್ಕೊಂಡ ಮೇಲೆ, ಸಂಬಂಧ ಇಟ್ಕೊಂಡ ಮೇಲೆ, ಯಾರು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸು ಏನೆಲ್ಲ ಸಂಪರ್ಕ ಸಾಧಿಸ್ಕೊಂಡಿದ್ದಾರೋ ಕಬ್ಜಾದಿಂದ ನಾನು ಅದೆಲ್ಲ ಸಂಪರ್ಕನೂ ಸಾಧಿಸ್ಕೊಂಡಿದ್ದೀನಿ. ನನಗೂ ಗೊತ್ತಾಗುತ್ತೆ. ಇದು ಎಷ್ಟೋ ಜನ ಸಿನಿಮಾ ಮಾಡ್ತಿದ್ರು ಗೊತ್ತಾಗಲ್ಲ. ಇಲ್ಲಿ ಟ್ರ್ಯಾಕಲ್ಲಿ ಓಡಬೇಕು, ಒಡೆದು ಬೀಳಿಸಿ ನಡಿಬಾರ್ದು. ಆ ಸಿದ್ಧಾಂತ ನಡೀತಾ ಇದೆ. ಟ್ರ್ಯಾಕಲ್ಲಿ ದಮ್ಮಿರೋರು ಓಡೋಕ್ಕೆ ನಿಂತ್ಕೋಬೇಕು ಸರ್. ಇಂಥ ಸಿದ್ಧಾಂತ ಇದೆ ಇಲ್ಲಿ. ಇನ್ ದ ಸೆನ್ಸ್ ಎಲ್ಲ ಕಡೆ ಹೇಳ್ತಿದ್ದೀನಿ ಸರ್, ನಾನು ಯಾರನ್ನೂ ಇದು ಮಾಡಿ ಹೇಳ್ತಿಲ್ಲ. ಇದು ಅದೇ ಹೇಳ್ಬಾರ್ದು ಅಂತ ಅನ್ಕೋತೀನಿ, ಹೇಳ್ಬೇಕು ಅಂತ ಅದು ಹೇಳ್ಕೊಂಬಂದ್ಬಿಡುತ್ತೆ. ಓಡೋ ಮನಸ್ಥಿತಿ ಹೊಟ್ಟೋಗಿದೆ ಸರ್, ಬೀಳಿಸಿ ನಡೆಯೋ ಮನಸ್ಥಿತಿ ಬಂದ್ಬಿಟ್ಟಿದೆ ಸರ್. ಅದು ಚೇಂಜ್ ಆಗಬೇಕು. ಅದು ತಾತ್ಕಾಲಿಕವಾಗಿ ಎಷ್ಟೋ ಜನಕ್ಕೆ ಒಳ್ಳೇದಾಗ್ಬೋದು. ಒಬ್ಬರನ್ನ ಮಾತಾಡಿಕೊಂಡು ತೇಜೋವಧೆ ಮಾಡಿಕೊಂಡು ಕಾಮೆಂಟ್ ಹಾಕ್ಕೊಂಡು ಅಥವಾ ಇನ್ನೊಂದೇನೋ ಮಾಡ್ಕೊಂಡು ಇನ್ನೊಂದೇನೋ ತಾತ್ಕಾಲಿಕವಾಗಿ ನಡಿಬೋದು ಅಷ್ಟೇ. ಆದರೆ ಬಿಡಲ್ಲ ದೇವರು. ನೋಡ್ತಾ ಇರಿ ನೀವು. ಇರಲಿ, ಎನಿವೆ ನಾನು ಆ ಸಿದ್ಧಾಂತಗಳನ್ನೆಲ್ಲ ಹೊರತುಪಡಿಸಿ ಮಾತಾಡ್ತೀನಿ ಈಗ. ಆವಾಗ ನಾನೇನು ಮಾಡಿದೆ, ಕಬ್ಜಾನು ಮಾಡಿದೆ. ನಾನೊಂದಷ್ಟು ಕಲ್ತ್ಕೊಂಡೆ, ಒಂದಷ್ಟು ಲಾಂಗ್ ಗ್ಯಾಪ್ ತೊಗೊಂಡೆ. ಈಗ ಒಂದಷ್ಟು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಕರ್ಕೊಂಡು 5 ಸಿನಿಮಾ ಅನೌನ್ಸ್ ಮಾಡಿಕೊಂಡೆ. ಬೇರೆ ಡೈರೆಕ್ಟ್ರಿಗೆ ಸಿನಿಮಾ ಕೊಟ್ಟಿದ್ದೀನಿ. ಒಂದು ಸಿನಿಮಾ ರೆಡಿಯಾಗಿದೆ, ಇನ್ನೂ ಒಂದು 4 ಸಿನಿಮಾ ಅಂಡರ್ ಪ್ರೋಸೆಸ್ಸಲ್ಲಿದೆ. ಮಾಡ್ತೀನಿ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಆಗುತ್ತೆ, ಮಾಡೇ ಮಾಡ್ತೀನಿ ನಾನು.
ನಾನು ಅನೌನ್ಸ್ ಮಾಡಿದ್ರೆ ಮಾಡ್ತೀನಿ. ಈಗ ರಿಲೀಸ್ಗೊಂದು ರೆಡಿ ಇದೆ, ಅದು ಫಾದರ್ ಅಂತ ಪ್ರಕಾಶ್ ರಾಜು ಡಾರ್ಲಿಂಗ್ ಕೃಷ್ಣ ಅವ್ರದ್ದು. ಅದು ತುಂಬ ಚೆನ್ನಾಗಿ ಬಂದಿದೆ. ಅದಾದಮೇಲೆ ಒಂದಷ್ಟು ಬಿಸ್ನೆಸ್ ನಾನು ಚೇಂಜ್ ಮಾಡಿಕೊಂಡೆ. ಬೈಯಕ್ಕೆ ಕೇಳೋರು ಒಂದು ಒಳ್ಳೆ ಬುದ್ಧಿ ಹೇಳ್ತಾರೆ ನನಗೆ. ನಾನು ಏನು ಮಾಡಿದೆ, ಹೌದಾ ಆಯಿತು ಬರ್ರಪ್ಪ ಅಂತೇಳಿ ನಾನು ಕೂಡ ಒಂದಷ್ಟು ಬಿಸ್ನೆಸ್ ಚೇಂಜ್ ಮಾಡಿದೆ. ಈ ಬಿಸ್ನೆಸ್ ನಾನು ಕೂಡ ಒಂದು ರಿಯಲ್ ಎಸ್ಟೇಟಲ್ಲಿ ಒಂದಷ್ಟು RC ಸೆಲೆಬ್ರಿಟಿ ಲೇಔಟ್ ಅಂತ ಒಂದು ಲೇಔಟ್ ಮಾಡ್ತಿದ್ದೀನಿ. ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಫಿಲ್ಮ್ದು ಒಂದು ಸೆಕ್ಟರು, ಡೆವಲಪರ್ಸ್ ಒಂದು ಸೆಕ್ಟರು, ಅಗ್ರಿಕಲ್ಚರ್ ಒಂದು ಸೆಕ್ಟರ್. ಈಗ ನಂದು 3 ಸೆಕ್ಟರ್ ಇದೆ ಈಗ. ಸೊ ನಾವು ಸ್ಟ್ರಾಂಗ್ ಆಗಬೇಕು. ಮತ್ತು ನನ್ನ ಕಾಂಟ್ಯಾಕ್ಟ್ಸ್ ತುಂಬ ಸ್ಟ್ರಾಂಗ್ ಇದೆ ಸರ್. ನಾವು ಬೇರೆ ಥರ ನನ್ನ ಸಂಬಂಧಗಳನ್ನ ಯಾವತ್ತೂ ಕಳ್ಕೊಳ್ಳಲ್ಲ. ನನ್ನ ಕಾಂಟ್ಯಾಕ್ಟ್ಸ್ ಬೇರೆ ಥರ ಇದೆ. ಮಾಡ್ತಾ ಇದ್ದೀವಿ ಸರ್. ಬಟ್ ಚಂದ್ರವರು ಕುಗ್ಗಿಲ್ಲ. ಕುಗ್ಗಿದ್ರೆ ನಾನು ಇಲ್ಲಿರೋಕ್ಕೆ ಚಾನ್ಸೇ ಇಲ್ಲಲ್ಲ ಸರ್. ಬೆಂಗಳೂರಲ್ಲೇ ಇದ್ದೀನಿ. ಆಮೇಲೆ ಕುಗ್ಗೋದಂದ್ರೆ ಏನು ಸರ್? ಕುಗ್ಗೋದಂದರೆ ಟೀಕೆಗಳಿಗೆ ಹೆದರಿಲ್ಲ. ಹಂಗೆ ಟೀಕೆಗಳಿಗೆ ಇಲ್ಲ ಸರ್. ಈಗ ನೀವು ಒಂದೇನಾದರೂ ಒಂದು ಒಳ್ಳೆ ಕೆಲಸ ಮಾಡುವಾಗ ಅಪ್ರಿಸಿಯೇಷನ್ ಸಿಕ್ಕರೆ ಎಲ್ಲರಿಗೂ ಬೇಕದು. ಅಪ್ರಿಸಿಯೇಷನ್ ಒಂದು ಟಾನಿಕ್ ಅಲ್ವಾ ಸರ್? ಅಪ್ರಿಸಿಯೇಷನ್ ಅನ್ನೋದು ಒಂದು ಬಹುಮಾನ ಇದ್ದಂಗೆ. ಎಲ್ಲೋ ಒಂದು ಕಡೆ ಹೋಗೋ ಎತ್ತನ್ನು ಕೆಲಸ ಮಾಡೋರನ್ನ ಚುಚ್ಚಿದಾಗ ಏನಾಗುತ್ತೆ ಹೇಳಿ ಸರ್? ಬೇಜಾರಾಗುತ್ತಲ್ಲ ಸರ್? ಬೇಜಾರಾಗಲ್ಲ ಸರ್? ನಾವೇನೇನು ಯಾರ ಮನೆಯಿಂದ ದುಡ್ಡು ತಂದು ಹಾಕಿದ್ದೀವ? ನಿಮ್ಮ ಮನೆಯಿಂದ ಏನು ದುಡ್ಡು ತಂದು ಹಾಕಿದ್ದೀವ? ಅಥವಾ ನಮ್ಮನ್ನು ಮಾತಾಡೋರ ಮನೆಯಿಂದ ದುಡ್ಡು ತಂದು ಹಾಕಿದ್ದೀವ? ಅಥವಾ ಅವ್ರಿಗೆ ಏನೋ ತೊಂದರೆ ಕೊಟ್ಟಿದ್ದೀವ? ನಾನು ಅವಾಗವಾಗ ಕೆಲವು ಟೀಕೆಗಳಿಗೆ ಕೆಲವರು ಮಾಡ್ತಕ್ಕಂಥ ಇದಕ್ಕೆ ನಾನು ಅದನ್ನು ಹೇಳೋದು. ನಾನು ಒಂದೊಂದು ಸತಿ ಅನ್ಕೋತೀನಿ, ಇವರು ಬಿಡಪ್ಪ ಅವರೆಲ್ಲ ಯಾರು ಮಾಡೋದು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ನಾವು ನಡ್ಕೊಂಡು ಹೋಗ್ತಾ ಇರಬೇಕು ಅಂತ ಅನಿಸುತ್ತೆ. ಒಂದೊಂದು ಸತಿ ನೆನೆಸ್ಕೊಂಡಾಗ ಅನ್ನೆಸರಿ ಏನಪ್ಪ ಹಿಂಗೆಲ್ಲ ಜನ ಅಂತ ನಾನು ಬೇಜಾರು ಬೇಜಾರಾಗುತ್ತೆ ಸರ್. ಬಟ್ ಕಬ್ಜಾ ಮುಗಿದು ಇಲ್ಲಿವರೆಗೂ ಅದೆಲ್ಲ ನೋಡ್ಬಿಟ್ಟಿದ್ದೀರಿ, ಕೆಟ್ಟದು ಒಳ್ಳೆಯದು ಎಲ್ಲ ನೋಡಿ ಬಹುಶಃ ಈಗ ಒಂದು ಇನ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದ್ರ ಹಂತಕ್ಕೆ ಬಂದುಬಿಟ್ಟಿದ್ರಿ. ಯಾವುದು ಇಲ್ಲ ಸರ್. ಈಗ ನಾನು ಸಿನಿಮಾ ಮಾಡೋದು ಅಷ್ಟೇ ಸರ್. ನಾನು ಈಗ ನೆಕ್ಸ್ಟ್ ಮಾಡೋದೊಂದು ನನ್ನ ಪ್ರಾಜೆಕ್ಟ್ ಇದೆ. ಅದು ರಿಲೀಸ್ ಮಾಡ್ಬೇಕು. ನಿಮಗೆ ಟೀಸರ್ ತೋರಿಸ್ತೀನಿ. ನಾನು ಮೇ ಬಿ ಟೀಸರ್ ಬಿಟ್ಟೇ ಅದನ್ನು ಅನೌನ್ಸ್ ಮಾಡ್ತೀನಿ. ಎಲ್ಲ ನಡೀತಾ ಇದೆ ವರ್ಕು. ಬೇರೆ ಥರದ್ದು ಸರ್. ಈ ಟೀಕೆಗಳಿಂದ ಈ ಸಮಯದಿಂದ ಒಂದಷ್ಟು ಕಲ್ತ್ಕೊಂಡು ಒಂದಷ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗನೆ ಅದನ್ನು ಅನೌನ್ಸ್ ಮಾಡ್ತೀನಿ. 1-2 ಪ್ರಾಜೆಕ್ಟ್ ಇದೆ. ಒಂದು ನಮ್ಮ KP ಶ್ರೀಕಾಂತ್ ಸರ್ಗೆ ಒಂದು ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅವ್ರಿಗೊಂದು ಪ್ರಾಜೆಕ್ಟ್ ಮಾಡಿಕೊಡ್ಬೇಕು. 1-2 ಬೇರೆ ಪ್ರೊಡ್ಯೂಸರ್ಸ್ಗೆ ಸಿನಿಮಾ ಮಾಡಲೇಬೇಕಾದ ಅನಿವಾರ್ಯತೆ, ಯಾಕಂದ್ರೆ ಅಡ್ವಾನ್ಸ್ಗಳು ಕೊಟ್ಟಿದ್ದಾರೆ, ಅವ್ರಿಗೆ ಮಾಡಿಕೊಡ್ಬೇಕು. ಇದಾದ ಮೇಲೆ ನಾನು ಏನು ಪ್ರಿಪೇರ್ ಆಗಿದ್ದೀನಿ, ನನ್ನ ಡ್ರೀಮ್ ಪ್ರಾಜೆಕ್ಟು ಭಾಳ ಬೇರೆ ಥರ ಟೆಕ್ನಿಕಲಿ ರೆಡಿ ಆಗಿದ್ದೀನಿ. ಅದನ್ನು ಯಾವಾಗ ತೆರೆ ಮೇಲೆ ತರ್ತೀನಿ ಅಂತ ನಾನು ಕುತೂಹಲ ಕಾಯ್ತಾ ಇದ್ದೀನಿ. ಡೆಫಿನೆಟ್ಲಿ ನೀವು ಖುಷಿ ಪಡ್ತೀರಾ. ಆ ಥರದೊಂದು ಪ್ರಾಜೆಕ್ಟು, ಒಂದು ಗ್ಲೋಬಲ್ ಪ್ರಾಜೆಕ್ಟು ರೆಡಿ ಆಗಿದ್ದೀನಿ ಸರ್. ವೆರಿ ನೈಸ್. ಅಂದರೆ ಟೀಕಾಕಾರರು ಕೆಲಸದ ಮೂಲಕನೇ ಉತ್ತರ ಕೊಡ್ತೀರಿ ಅನ್ನಿಸ್ತು. ನನ್ನ ಕೊನೆಗೆ ಏನು ಅನ್ನಿಸ್ತು ಅಂದರೆ ಸರ್, ಕೇಳಿದಾಗೆಲ್ಲ ಈಗ ಚಾನಲ್ ಪಾಪ ಬರ್ತಾರೆ ಇಂಟರ್ವ್ಯೂ. ಈಗ ನೀವು ಬಂದ್ರಿ ಸರ್ ಪರಮ್ ಸರ್ ಅಂತಂದರೆ ನಮಗೆ ಮೋಸ್ಟ್ ರೆಸ್ಪೆಕ್ಟ್. ಅಂದರೆ ನಿಮ್ಮ ಸಾಧನೆ ದೊಡ್ಡದು ಸರ್. ನೀವು ಯಾಕೆ ಸರ್ ನೀವು ಒಂದು ಒಳ್ಳೆ ಸಿನಿಮಾ ಮಾಡಿ ಇಷ್ಟೆಲ್ಲ ಮಾಡಿ ನೀವು ಟೀಕಾಕಾರರಿಗೆ ಏನು ಉತ್ತರ ಕೊಡ್ತೀರಿ ಅಂತಂದಾಗ ನಾವು ಬಿಡಿ ಸರ್ ಅವ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಒಂದು ಸಿಂಗಲ್ ಲೈನಲ್ಲಿ ಹೇಳೋಕ್ಕಾಗಲ್ಲ. ನಾವು ಹೇಳಿದ್ರೇ ನೆಕ್ಸ್ಟ್ ಮುಂದೆ ಇರೋರಿಗೆ ಅರ್ಥ ಆಗೋದು. ಮತ್ತು ನಾವು ನಿಮ್ಮ ಹತ್ರ ಒಂದು ಕರೆಕ್ಟ್ ಜಸ್ಟಿಫಿಕೇಷನ್ ಕೊಟ್ಟಂಗೆ ಆಗೋದು. ಹಂಗಾಗಿ ಇಷ್ಟರವರೆಗೂ ಹೇಳಿದ್ದೀನಿ. ಈಗ ಕ್ಲಿಯರಾಗಿ ಇಲ್ಲಿವರೆಗೂ ಎಲ್ರಿಗೂ ಜನಕ್ಕೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿರುತ್ತೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.